Yes. Very good morning to my dear students. ಇವತ್ತಿನ ಒಂದು ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಮೊನ್ನೆಯ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ವರಿನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಅಥವಾ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. So today I am going to explain you some more chemical reactions, so the chemical properties of the halogen compounds. So in the last class ಅಲ್ಲಿ ನಾವು ಫಸ್ಟು ಹ್ಯಾಲೋರಿನ್ ಕಾಂಪೌಂಡ್ಸು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಈಸಿಲಿ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಂಡು, ಅದಾದಮೇಲೆ ಇಲ್ಲ ಹ್ಯಾಲೋರಿನ್ ಕಾಂಪೌಂಡ್ಸು ಎಕ್ಸ್ಟ್ರೀಮ್ ಸ್ಟೆಪ್ಸಲ್ಲಿ ಅಥವಾ ಡ್ರಾಸ್ಟಿಕ್ ಕಂಡೀಷನ್ಸಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿ, ಆ್ಯಂಡ್ ಆಫ್ಟರ್ ದಟ್ ಅದಾದಮೇಲೆ ನಾವು ಎಫೆಕ್ಟ್ ಆಫ್ ಸಮ್ ಗ್ರೂಪ್ಸ್ ಅಥವಾ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಇಫ್ ದೇ ಆರ್ ಪ್ರೆಸೆಂಟ್ ಆರ್ ಇಫ್ ದೇ ಆರ್ ಅಟ್ಯಾಚ್ಡ್ ಟು ದ ಕಾರ್ಬನ್ ಆಟಮ್ ಆಫ್ ದ ಬೆಂಜಿನ್ ರಿಂಗ್, ಆ ಕಂಡೀಷನಲ್ಲಿ ನಮಗೆ ಕೆಮಿಕಲ್ ಪ್ರಾಪರ್ಟಿ ಅಥವಾ ಕೆಮಿಕಲ್ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ಒಂದಷ್ಟು ಎಕ್ಸಾಂಪಲ್ಸ್ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಕೊಟ್ಟೆ. ಅದಾದಮೇಲೆ we have taken up the another type of the chemical properties of the halogen compounds, and that was electrophilic substitution reaction. Nucleophilic substitution reactions easily ಆಗೋದಿಲ್ಲ ಯಾವುದು ಹ್ಯಾಲೋರಿನ್ ಕಾಂಪೌಂಡ್ಸು, ಬಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಯಾಕಾಗುತ್ತೆ, ಸೊ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಅನ್ನೋದನ್ನು ಸೊ ನಿಮಗೆ ಕ್ಲಿಯರ್ ಕಟ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಈಸ್ ಬಿಕಾಸ್ ಆಫ್ ದ ರೆಸೊನೆನ್ಸ್ ಎಫೆಕ್ಟ್ ಆದಾಗ ಕಾರ್ಬನ್ ಆಟಮ್ಸ್ ಆಫ್ ದ ಬೆಂಜನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಅಂದರೆ ಕಾರ್ಬನ್ ಆಟಮ್ಸ್ ಮೇಲೆ ಆರ್ಥೋ ಮತ್ತು ಪ್ಯಾರಾ ಕಾರ್ಬನ್ ಆಟಮ್ಸ್ ಮೇಲೆ ನೆಗೆಟಿವ್ ಚಾರ್ಜು ಜಾಸ್ತಿ ಬರುತ್ತೆ. ನೆಗೆಟಿವ್ ಚಾರ್ಜ್ ಇದ್ದಾಗ ಅದೇನು ಮಾಡುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುವಂಥ ಒಂದು ಎಲೆಕ್ಟ್ರೋಫೈಲನ್ನು ಅಟ್ರ್ಯಾಕ್ಟ್ ಮಾಡಿ ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗೆ ಅದು ಒಳಪಡುತ್ತೆ. ಯಾವುದು ಹ್ಯಾಲೋರಿನ್ ಕಾಂಪೌಂಡ್ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿ ಒಂದಷ್ಟು ಎಕ್ಸಾಂಪಲ್ಸನ್ನು ಕೂಡ ನಿಮಗೆ ತೊಗೊಂಡೆ. ಅದರಲ್ಲಿ ಒಂದು ಹ್ಯಾಲೋಜನೇಷನ್ ಅಂತ ತೊಗೊಂಡೆ, ನೈಟ್ರೇಷನ್ ಅಂತ ತೊಗೊಂಡೆ, ಮತ್ತು ಸಲ್ಫೋನೇಷನ್ ರಿಯಾಕ್ಷನ್ ಅಂತ 3 ಎಕ್ಸಾಂಪಲ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಮತ್ತು ಇನ್ನೊಂದು ನೆನ್ಪಿಟ್ಕೊಬೇಕು ನೀವು, ಏನು ಅಂತಂದರೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕಾದ್ರೆ ಸೊ ಅಲ್ಲಿ ಹ್ಯಾಲೋಜನ್ ಆಟಮ್ ಅಂದರೆ ಹ್ಯಾಲೋರಿನ್ ಕಾಂಪೌಂಡ್ನಲ್ಲಿರುವಂಥ ಹ್ಯಾಲೋಜನ್ ಆಟಮ್ಗೆ ಏನೂ ಅಫೆಕ್ಟ್ ಆಗೋದಿಲ್ಲ, ಅಂದರೆ ಅದು ಏನು ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅಂದರೆ ಹ್ಯಾಲೋಜನ್ ಆಟಮ್ ವಿಚ್ ಇಸ್ ನಾಟ್ ಇನ್ವಾಲ್ವಿಂಗ್ ಇನ್ ದಟ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಅಂದರೆ ಅದು ರಿಪ್ಲೇಸ್ ಆಗೋಲ್ಲ. ಸೊ ರಿಯಾಕ್ಷನ್ ಎಲ್ಲಾಗುತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತಂದರೆ ಎಲ್ಲಾಗುತ್ತೆ, ಅದು ಓನ್ಲಿ ಕಾರ್ಬನ್ ಆಟಮ್ ಮೇಲೆ. ಅಂದರೆ ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ಹಿಯರ್ ಇಲ್ಲಿ ಕ್ಲೋರಿನ್ ಆಟಮ್ ಏನಿದೆ, ಈ ಕ್ಲೋರಿನ್ ಆಟಮು ಸೊ ರಿಯಾಕ್ಷನ್ ಆಗೋದಿಲ್ಲ. ಬದಲಾಗಿ ಎಲೆಕ್ಟ್ರೋಫೈಲ್ ಯಾವಾಗಲೂ ಎಲ್ಲಿಗೆ ಬಂದು ಅಟ್ಯಾಚ್ ಆಗುತ್ತೆ ಸರ್ ಅಂತಂದರೆ ನೋಡಿ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸಿದ್ದೆ, ಒಂದು ಕ್ಲೋರಿನೇಷನ್ ಆದಾಗ ಹ್ಯಾಲೋಜನೇಷನ್ ಆದಾಗ ಆರ್ಥೋ ಕಾರ್ಬನ್ ಆಟಮಿಗೆ ಬರುತ್ತೆ, ಅಥವಾ ಅದೆಲ್ಲಿಗೆ ಬರುತ್ತೆ ಅಂತಂದು ಪ್ಯಾರಾ ಕಾರ್ಬನ್ ಆಟಮಿಗೆ ಬರುತ್ತೆ. ಹೀಗೆ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಅಂದರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಯಾವಾಗ್ಲೂ ಸೊ ಎಲ್ಲಾಗುತ್ತೆ ಅಂತಂದರೆ ಓವರ್ ದ ಆರ್ಥೋ ಆ್ಯಂಡ್ ದ ಪ್ಯಾರಾ ಕಾರ್ಬನ್ ಆಟಮ್ಸ್ ಆಫ್ ದ ಬೆಂಜನ್ ರಿಂಗ್ ಮೇಲೆ ಮಾತ್ರ ಆಗುತ್ತೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಬೇಕು ನೀವು. ಸೊ ದೇಫೋ ಈಗ ಮುಂದೆ ಹೋಗೋದಾದರೆ, ಈಗ ನಾನು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಲ್ಲ, ಸೊ ಇನ್ನೊಂದೆರಡು ರಿಯಾಕ್ಷನ್ಸನ್ನು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸೊ ನಾನು ಇಲ್ಲಿ ಬಂದಿದ್ದೀನಿ. ದ ನೆಕ್ಸ್ಟ್ ಟೈಪ್ ಆಫ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇನ್ನೆರಡು ರೀತಿ ಅಂತ ತೊಗೊಂಡ್ರೆ ದ ನೆಕ್ಸ್ಟ್ 2 ರಿಯಾಕ್ಷನ್ಸನ್ನು ನಾವಿಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಅಂತ ತೊಗೊಳ್ತಾ ಇದ್ದೀವಿ. ನೇಮ್ಡ್ ರಿಯಾಕ್ಷನ್ ಅಂತಂದರೆ ಸೊ ಸೈಂಟಿಸ್ಟ್ಗಳು ಅಥವಾ ಯಾರು ಆ ರಿಯಾಕ್ಷನ್ ಮೇಲೆ ವರ್ಕ್ ಮಾಡಿದರು ಸೊ ಅವರ ಒಂದು ಹೆಸರನ್ನ ಕೊಟ್ಟು ಸೊ ನಾವೇನು ಮಾಡಿದ್ದೀವಿ, ಇನ್ನೊಂದೆರಡು ರಿಯಾಕ್ಷನ್ಸನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗಿದ್ರೆ ವಾಟ್ ಇಸ್ ದ ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದನ್ನು ತಗೊಳ್ಳೋದು, ಆ್ಯಂಡ್ ವಾಟ್ ಇಸ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್, ಅಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ, ಆ್ಯಂಡ್ ವಾಟ್ ಇಸ್ ದಟ್ ಎಲೆಕ್ಟ್ರೋಫೈಲ್ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಅರ್ಥ ಆಗ್ತದೆ ಅಲ್ವಾ? ಸೊ ಇವಾಗ ಹೋದರೆ ದ ನೆಕ್ಸ್ಟ್ ರಿಯಾಕ್ಷನ್ ಇಟ್ ಈಸ್ ನಥಿಂಗ್ ಬಟ್ ದ
ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಅಂತ ಹೇಳ್ತೀವಿ. ಇದನ್ನು ಫಸ್ಟ್ ಇಯರ್ನಲ್ಲೇ ನೀವು ಈ ನೇಮ್ಡ್ ರಿಯಾಕ್ಷನ್ಸನ್ನು ನೋಡಿದಿರಿ. ಬೆಂಜಿನ್ ರಿಯಾಕ್ಷನ್ ಅಥವಾ ಬೆಂಜಿನ್ ಕೆಮಿಕಲ್ ಪ್ರಾಪರ್ಟೀಸನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಲ್ಲಿ ಬೆಂಜಿನ್ ಅಂಡರ್ಗೋ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ ಮತ್ತು ಇನ್ನೊಂದು ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ 2 ರಿಯಾಕ್ಷನ್ ಆಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ. ಅದೇ ಥರ ಇಲ್ಲೂ ಅಷ್ಟೇ. ಸೊ ಯಾವುದು ಹ್ಯಾಲೋರಿನ್ ಕಾಂಪೌಂಡ್ ಅಂತ ತಗೊಂಡಾಗ ಹ್ಯಾಲೋರಿನ್ ಕಾಂಪೌಂಡ್ ವಿಚ್ ಕ್ಯಾನ್ ಅಂಡರ್ಗೋ 2 more types ಆಫ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಅದರಲ್ಲಿ ಒಂದು ಫ್ರಿಡೆಲ್ ಕ್ರಾಫ್ಟ್ ಆಲ್ಕೈಲೇಷನ್ ರಿಯಾಕ್ಷನ್. ಸೊ ಹಾಗಿದ್ರೆ ಇಲ್ಲಿ ಆಲ್ಕೈಲೇಷನ್ ಅಂತಂದರೆ ಏನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ದಟ್ ಈಸ್ ಆಲ್ಕೈಲೇಷನ್? ಫ್ರಿಡೆಲ್ ಕ್ರಾಫ್ಟ್ ಅಂತಂದರೆ ಅವರು ಇಬ್ಬರು ಸೈಂಟಿಸ್ಟ್ಗಳ ನೇಮು. ಅವರಿಬ್ಬರು ಒಟ್ಟಿಗೆ ಸೇರಿ ಆ ರಿಯಾಕ್ಷನ್ಸನ್ನು ಕಂಡಕ್ಟ್ ಮಾಡಿದ್ರು. ದೇಫರ್ ಅವ್ರ ಹೆಸರನ್ನ ಕೊಟ್ಟಿದ್ದೀವಿ. ಇಲ್ಲಿ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಮತ್ತು ಅಸೈಲೇಷನ್ ಅಂತ ಬರುತ್ತೆ. ಹಾಗಿದ್ರೆ ಇಲ್ಲಿ ಆಲ್ಕೈಲೇಷನ್ ಅಂತಂದ್ರೆ ಏನು? ಈಗ ನಿಮ್ಗೆ ಗೊತ್ತಿದೆ ನೋಡಿ, ಹ್ಯಾಲೋಜಿನೇಷನ್ನು, ನೈಟ್ರೇಷನ್ನು ಮತ್ತು ಸಲ್ಫೋನೇಷನ್ ಅಂತ ತಗೊಂಡಾಗ ಅಲ್ಲಿ ಏನು ಮಾಡ್ತಾಯಿದ್ವಿ? ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ವಿ. ಹ್ಯಾಲೋಜಿನೇಷನಲ್ಲಿ ಒಂದು ಹ್ಯಾಲೋಜನ್ ಎಲೆಕ್ಟ್ರೋಫೈಲನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೈಟ್ರೇಷನ್ ತಗೊಂಡಾಗ ಅಲ್ಲೊಂದು ನೈಟ್ರೋ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೈಟ್ರೋ ಗ್ರೂಪ್ ಅಂದರೆ ಅದೊಂದು ಎಲೆಕ್ಟ್ರೋಫೈಲು NO2+ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಅದೇ ಥರ ಸಲ್ಫೋನೇಷನ್ ಅಂತ ತಗೊಂಡಾಗ ಅಲ್ಲಿ ಒಂದು SO3H ಗ್ರೂಪ್ ಅಂತ ತಗೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ಹಾಗಿದ್ರೆ ಇಲ್ಲಿ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನಲ್ಲಿ ಯಾವ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಥವಾ ಯಾವ ಎಲೆಕ್ಟ್ರೋಫೈಲನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತಲೇ ಅಲ್ಲೇ ನೇಮ್ ಇಂಡಿಕೇಟ್ ಮಾಡ್ತಾ ಇದೆ. ಅಲ್ಲೊಂದು ಆಲ್ಕೈಲ್ ಅನ್ನೋ ಒಂದು ಎಲೆಕ್ಟ್ರೋಫೈಲನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀವಿ. ಆಲ್ಕೈಲ್ ಎಲೆಕ್ಟ್ರೋಫೈಲ್ ಅಂತಂದ್ರೆ ಏನು? ಅದನ್ನು ಜನರಲಾಗಿ ಬರ್ಕೊಂಡ್ರೆ ಜನರಲಾಗಿ ನಾವು ಮೆನ್ಷನ್ ಮಾಡ್ತೀವಿ. ಆಲ್ಕೈಲ್ ಅಂತಂದರೆ R ಗ್ರೂಪ್ ಅಂತ ತೊಗೊಳ್ತೀನಿ. ಆಲ್ಕೈಲ್ ಎಲೆಕ್ಟ್ರೋಫೈಲ್ ಅಂತಂದರೆ ಅದನ್ನು R+ ಅಂತ ತೊಗೊಬೇಕು. ಎಕ್ಸಾಂಪಲ್ ಅಂತ ತಗೊಂಡಾಗ ಅದಕ್ಕೆ ವಿ ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್. ನೋಡಿ, ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ವಿ ಮೇ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ದ ಆಲ್ಕೈಲ್ ಎಲೆಕ್ಟ್ರೋಫೈಲ್ CH3+ ಅಂತ ತೊಗೊಬೋದು. ಇದನ್ನು ಮೀಥೈಲ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಅಂತ ತೊಗೊಂಡ್ರೆ CH3CH2 ಈಥೈಲ್ ಎಲೆಕ್ಟ್ರೋಫೈಲ್ ಅಂತ ತೊಗೊಬೋದು. ಅಂದರೆ ಇಲ್ಲಿ ಎಲೆಕ್ಟ್ರೋಫೈಲ್ ಅಂತ ಬಂದಾಗ ಅದರ ಮೇಲೆ ಪ್ಲಸ್ ಚಾರ್ಜ್ ಇರಬೇಕು. ಸೊ ಇಲ್ಲಿ ಮೀಥೈಲ್ ಎಲೆಕ್ಟ್ರೋಫೈಲ್ ಇರ್ಬೋದು ಮತ್ತು ಈಥೈಲ್ ಎಲೆಕ್ಟ್ರೋಫೈಲ್ ಇರ್ಬೋದು. ಸೊ ಇವುಗಳನ್ನ ನಾವು ಒಂದು ಆಲ್ಕೈಲ್ ಗ್ರೂಪ್ಗೆ ಎಕ್ಸಾಂಪಲ್ ಅಂತ ತಗೋತೀವಿ. ಈ ಎಲೆಕ್ಟ್ರೋಫೈಲನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀವಿ. ಈಗ ಈ ಎಲೆಕ್ಟ್ರೋಫೈಲನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಏನು ರಿಯಾಕ್ಷನ್ನ ಕ್ಯಾರಿ ಔಟ್ ಮಾಡ್ತೀವಿ? ಸೊ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗಾಗಿದ್ದರೆ ಹೌ ಟು ಕ್ಯಾರಿ ಔಟ್ ದಿಸ್ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ನ ಯಾವ ರೀತಿ ಕ್ಯಾರಿ ಔಟ್ ಮಾಡ್ತೀವಿ ಅಂದರೆ ಹ್ಯಾಲೋರಿನ್ ಕಾಂಪೌಂಡ್ನ ಇನ್ನೊಂದು ಕಾಂಪೌಂಡು ಬೇರೆ ಕಾಂಪೌಂಡ್ ಜೊತೆಗೆ ಯಾವ ಕಾಂಪೌಂಡ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡಬೇಕು ನಾವಿಲ್ಲಿ. ಸೊ ಅದನ್ನು ನೋಡೋಣ. ಸೊ ಇಟ್ ಈಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೈನ್ ಟು ಯು. ಸೊ ಇಲ್ಲೊಂದು ಹ್ಯಾಲೋರಿನ್ ಕಾಂಪೌಂಡ್ನ ತೊಗೊಳ್ತೀನಿ. ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ ಅಂತಂದರೆ ಫಸ್ಟು ಒಂದು ಹ್ಯಾಲೋರಿನ್ನ ತೊಗೊಳ್ತೀನಿ. ಏನಿದು ಹ್ಯಾಲೋರಿನ್ ಅಂತಂದರೆ ಯಾವ್ದಾದ್ರು ಯು ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್. ನಾನು ಕ್ಲೋರೋಬೆಂಜಿನ್ನ ತೊಗೊಂಡಿದ್ದೀನಿ ಇಲ್ಲಿ. ನಾವು I will take this halorin compound and reaction ಇಷ್ಟೇ. ಸೊ ವೆನ್ ಎನ್ ಹ್ಯಾಲೋರಿನ್ ಕಾಂಪೌಂಡ್ ಅಥವಾ ಅರೈಲ್ ಹ್ಯಾಲೈಡ್ ಅಂತಲೂ ಕರಿತೀವಿ ಇದನ್ನು. ವೆನ್ ಎನ್ ಅರೈಲ್ ಹ್ಯಾಲೈಡ್ ಕಾಂಪೌಂಡ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಎನ್ ಆಲ್ಕೈಲ್ ಹ್ಯಾಲೈಡ್. ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಎನ್ ಆಲ್ಕೈಲ್ ಹ್ಯಾಲೈಡ್ ಅಂತಂದರೆ ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಆಲ್ಕೈಲ್ ಹ್ಯಾಲೈಡ್ಗೆ ಒಂದು ಎಕ್ಸಾಂಪಲು ಐ ವಿಲ್ ಟೇಕ್ CH3Cl ಮೀಥೈಲ್ ಕ್ಲೋರೈಡ್ ಅಂತ ತೊಗೊಂಡಿದ್ದೀನಿ. ಸೊ ಇದು ಕ್ಲೋರೋಬೆಂಜಿನ್ ಕಾಂಪೌಂಡು. ಇದೇನಾಯ್ತು, ಇದು ಒಂದು ಆಲ್ಕೈಲ್ ಹ್ಯಾಲೈಡನ್ನು ತೊಗೊಂಡಿದ್ದೀನಿ ಅಥವಾ ಹ್ಯಾಲೋ ಆಲ್ಕೇನ್ನ ತೊಗೊಳ್ತಾ ಇದ್ದೀನಿ. ಮೀಥೈಲ್ ಕ್ಲೋರೈಡನ್ನು ತೊಗೊಂಡೆ. ವೆನ್ ದಿಸ್ ಹ್ಯಾಲೋರಿನ್ ಕಾಂಪೌಂಡ್, ಹ್ಯಾಲೋರಿನ್ ಯಾವುದು? ಸೊ ಕ್ಲೋರೋಬೆಂಜಿನ್ ತೊಗೊಂಡಿದ್ದೀನಿ. ಆ ಕ್ಲೋರೋಬೆಂಜಿನ್ ಕಾಂಪೌಂಡು ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಮೀಥೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕ್ಯಾಟಲಿಸ್ಟ್ ಅಂತ ಹೇಳ್ತಾನೆ. ಇನ್ ದ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಸೊ ವಾಟ್ ಹ್ಯಾಪನ್ ಟು ದ ಪ್ರಾಡಕ್ಟ್ ಇಯರ್ ಅಂತಂದರೆ ನಿಮಗೆ ಗೊತ್ತಿದೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ ಹ್ಯಾಲೋರಿನ್ ಕಾಂಪೌಂಡ್ ನಮಗೆ ಅಲ್ಲಿ ಒಂದು ಪ್ರಾಡಕ್ಟ್ ಸಿಗೋದಿಲ್ಲ, ಬದಲಾಗಿ 2 ಪ್ರಾಡಕ್ಟ್ ಸಿಗುತ್ತೆ. ಯಾಕಲ್ಲಿ 2 ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ ಟು ಯು. ಸೊ ಯಾಕೆ ಅಂತಂದರೆ ಅಲ್ಲಿ ರಿಯಾಕ್ಷನ್ಸು 2 ಸೆಂಟರ್ ಮೇಲೆ ಅಥವಾ 2 ಕಾರ್ಬನ್ ಆಟಮ್ ಮೇಲೆ ರಿಯಾಕ್ಷನ್ ಆಗುತ್ತೆ. ಸೊ ಒಂದು ಆರ್ಥೋ ಕಾರ್ಬನ್ ಆಟಮ್ ಮೇಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಮತ್ತು ಪ್ಯಾರಾ ಕಾರ್ಬನ್ ಆಟಮಲ್ಲಿ ಇನ್ನೊಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ದೇರ್ಫೋರ್ ಇಲ್ಲಿ ನಾನು ಐ ಹ್ಯಾವ್ ಟು ಟೇಕ್ 2 ಮಾಲಿಕ್ಯೂಲ್ಸ್ ಆಫ್ ಹ್ಯಾಲೋರಿನ್ಸನ್ನು ತಗೊಂಡು ಅದನ್ನು 2 ಮಾಲಿಕ್ಯೂಲ್ಸ್ ಆಫ್ ಮೀಥೈಲ್ ಕ್ಲೋರೈಡ್ ಜೊತೆಗೆ ಅಥವಾ ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತೀನಿ. ಸೊ ಈಗ ನಾನಿಲ್ಲಿ CH3Cl ತೊಗೊಂಡಿದ್ದೀನಲ್ವಾ, ಇದನ್ನು ಬಿಡ್ಸ್ ಬರ್ಕೊಂಡ್ರೆ ಇವಾಗ ನಾನು CH3Clನಲ್ಲಿ ಅಂದರೆ ಅಲ್ಲಿ ಎಲೆಕ್ಟ್ರೋಫೈಲ್ ಯಾವುದು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇಲ್ಲಿ CH3+ ಅಂತ ತೊಗೊಂಡ್ರೆ ಇದು ಎಲೆಕ್ಟ್ರೋಫೈಲು, Cl- ಇದು ನ್ಯೂಕ್ಲಿಯೋಫೈಲು. ಸೊ ಇಟ್ ಈಸ್ ವೆರಿ ಸಿಂಪಲ್ ಟು ಸೇ. ನಿಮಗೆ ಅರ್ಥ ಆಗುತ್ತೆ ಇವಾಗ ರಿಯಾಕ್ಷನ್ ಹೆಂಗಾಗುತ್ತೆ ಸರ್ ಅಂತಂದರೆ ನೋಡಿ, ಇಲ್ಲಿ ಆರ್ಥೋ ಕಾರ್ಬನ್ ಆಟಮಲ್ಲಿ ಸೊ ಕಾರ್ಬನ್ ಆಟಮು ಹೈಡ್ರೋಜನ್ ಆಟಮ್ಗೆ ಬಾಂಡ್ ಆಗಿರುತ್ತೆ.
ಸೊ ಇಲ್ಲೇನಾಗುತ್ತೆ, ಒಂದು ಮಾಲಿಕ್ಯೂಲ್ನಲ್ಲಿ ಆರ್ಥೋ ಕಾರ್ಬನ್ ಆ್ಯಟಮಿಂದ ಒಂದು ಹೈಡ್ರೋಜನ್ ಆ್ಯಟಮ್ ಆಚೆ ಬರುತ್ತೆ. ಹೆಂಗೆ ಬರುತ್ತೆ ಅಂತಾನೆ ಇನ್ ದ ಫಾರ್ಮ್ ಆಫ್ H+. ಈ H+ ಏನು ಮಾಡುತ್ತೆ, ದಿಸ್ Cl- ಜೊತೆ ಕಂಬೈನ್ ಆಗಿ ಅಲ್ಲಿ ಎಲಿಮಿನೇಷನ್ ಆಫ್ HCl ಹೈಡ್ರೋಜನ್ ಕ್ಲೋರೈಡು ಆಚೆ ಬರುತ್ತೆ, ಹೊರಗಡೆ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಅಂತಂದರೆ, ಈಗ ಇಲ್ಲಿ CH3+ ಏನು ಉಳ್ಕೊಂತು ಅದು ಡೈರೆಕ್ಟಾಗಿ ಈ ಕಾರ್ಬನ್ ಆ್ಯಟಮ್ಗೆ, ಅಂದರೆ ಎಲ್ಲಿಂದ H+ ಆಚೆ ಬಂದಿತ್ತು, ಅಂದರೆ ಯಾವ ಕಾರ್ಬನ್ ಆ್ಯಟಮಿಂದ H+ ರಿಮೂವ್ ಆಗಿತ್ತು ಆ ಕಾರ್ಬನ್ ಆ್ಯಟಮ್ಗೆ ಸೊ ಹೋಗಿ ಬಾಂಡ್ ಆಗುತ್ತೆ. ಬಾಂಡ್ ಆದಾಗ ನನಗೆ ಒಂದು ಪ್ರಾಡಕ್ಟ್ ನೋಡಿ ಹೀಗೆ ಬರುತ್ತೆ, ದಟ್ ಈಸ್, ಸೊ ಇದು ಬೆಂಜಿನ್ ರಿಂಗ್ ಇದು, ಸೊ ಅದನ್ನು ಬರ್ಕೊಂಡೆ. Cl ಇದೆ, ಅದನ್ನು ಹಾಗೆ ಬರ್ಕೊಂಡೆ. ನಾವು ಈಗ ಈ ಆರ್ಥೋ ಕಾರ್ಬನ್ ಆ್ಯಟಮ್ಗೆ ಏನಾಗುತ್ತೆ, ಇಲ್ಲಿ CH3 ಗ್ರೂಪು ಆರ್ಥೋ ಕಾರ್ಬನ್ ಆ್ಯಟಮ್ಗೆ ಬಾಂಡ್ ಆಗುತ್ತೆ ನೋಡಿ ಹೀಗೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನನಗೆ ಹಿಂಗೆ ಸಿಗುತ್ತೆ. ಯಾವಾಗ ಅಂತಂದರೆ, ಸೊ ಇಲ್ಲಿಂದ ಹೈಡ್ರೋಜನ್ ಆ್ಯಟಮು ರಿಮೂವ್ ಆದಾಗ, ಇಲ್ಲಿಂದ ಆರ್ಥೋ ಕಾರ್ಬನ್ ಆ್ಯಟಮಿಂದ ರಿಮೂವ್ ಆದಾಗ. ಗೊತ್ತಾಗ್ತಿದೆ ಅಲ್ವಾ ಇದು? ಸೊ ಮತ್ತೆ ಬರಿತೀನಿ ಇದನ್ನು. ಸೊ ಮತ್ತೆ ಈಗ ಬರಿತೀನಿ ನೋಡಿ, ಸೊ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿಂದ ಸೊ ರಿಮೂವ್ ಆದಾಗ ನನಗೆ ಒಂದು ಪ್ರಾಡಕ್ಟು ನಿಮಗೆ ಇಲ್ಲಿ ಫಸ್ಟು ಎಲಿಮಿನೇಷನ್ ಆಫ್ HCl ಆಯಿತು. ಎಲಿಮಿನೇಷನ್ ಆಫ್ HCl ಆಗಿ ನನಗೆ ಪ್ರಾಡಕ್ಟು ನನಗೆ, ಸೊ ಒಂದು ಪ್ರಾಡಕ್ಟು ನನಗೆ ಹೀಗೆ ಸಿಕ್ತು. ಯಾವುದು? ಹೀಗೆ. ಇದು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ ಬೆಂಜಿನ್ ರಿಂಗ್, Cl, ಇಲ್ಲಿ CH3. ಆ್ಯಂಡ್ ವಾಟ್ ಇಸ್ ದಿಸ್ ಕಾಂಪೌಂಡ್ ಅಂತಂದರೆ ನೋಡಿ, ಇಲ್ಲಿ ಈ ಕಾಂಪೌಂಡ್ನಲ್ಲಿ ನಾವು ಸೊ ಇದನ್ನು ಒಟ್ಟಿಗೆ ತೊಗೊಂಡು ಇದನ್ನು ಪೇರೆಂಟ್ ಕಾಂಪೌಂಡ್ ಅಂತ ತೊಗೊಳ್ತೀವಿ. ನೋಡಿ ಬೆಂಜಿನ್ ರಿಂಗ್ಗೆ CH3 ಗ್ರೂಪ್ ಅಟ್ಯಾಚ್ ಆದರೆ ಅದಕ್ಕೊಂದು ಹೆಸರು ಕೊಡ್ತೀವಿ, ಅದಕ್ಕೆ ಟಾಲಿನ್ ಅಂತ ಕೊಡ್ತೀವಿ, ಗೊತ್ತಿದೆ ನಿಮಗೆ. ಆ್ಯಂಡ್ ದಿಸ್ ಈಸ್ ದ ಪೇರೆಂಟ್ ಕಾಂಪೌಂಡ್. ಆ ಟಾಲಿನಲ್ಲಿ ಬೆಂಜಿನ್ ರಿಂಗ್ಗೆ ಒಂದು ಕ್ಲೋರಿನ್ ಆ್ಯಟಮ್ ಅಟ್ಯಾಚ್ ಆಗಿದೆ. ಅಂದರೆ ಸೊ ಎಡಗಡೆಯಿಂದ ನಾವು ನಂಬರ್ಸನ್ನು ಕೊಟ್ಟರೆ, ಸೊ ಇದು ಫಸ್ಟ್ ಕಾರ್ಬನ್ ಆ್ಯಟಮು, ಇದು ಸೆಕೆಂಡ್ ಕಾರ್ಬನ್ ಆ್ಯಟಮು. ದೇರ್ಫೋರ್ ಟು ದ ಸೆಕೆಂಡ್ ಕಾರ್ಬನ್ ಆ್ಯಟಮ್ಗೆ ಸೊ ಕ್ಲೋರಿನ್ ಆ್ಯಟಮು ಅಟ್ಯಾಚ್ ಆಗಿದೆ, ಕ್ಲೋರಿನ್ ಆ್ಯಟಮು ಬಾಂಡ್ ಆಗಿದೆ. ದೇರ್ಫೋರ್ ದಿಸ್ ಕಾಂಪೌಂಡನ್ನು ನಾವು 2-ಕ್ಲೋರೋಟಾಲಿನ್ ಅಂತ ಕರಿತೀವಿ, ಅಥವಾ ಕಾಮನ್ ನೇಮನ್ನು ಕೊಟ್ಟರೆ ಆರ್ಥೋಕ್ಲೋರೋಟಾಲಿನ್ ಅಂತ ಕರಿತೀವಿ ಕಣಪ್ಪ. ಸೊ ಒಂದು ಕಾಂಪೌಂಡ್ ಯಾವ್ದು ಸಿಗುತ್ತೆ ನನಗೆ, ಆರ್ಥೋಕ್ಲೋರೋಟಾಲಿನ್ ಅಥವಾ 2-ಕ್ಲೋರೋಟಾಲಿನ್ ಫಾರ್ಮೇಷನ್ ಆಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಇನ್ನೊಂದು ಪ್ರಾಡಕ್ಟು ಯಾವಾಗ ಸಿಗುತ್ತೆ ಅಂತಂದರೆ, ಇನ್ನೊಂದು ಮಾಲಿಕ್ಯೂಲಿಂದ ನೋಡಿ, ಇಲ್ಲಿಂದ ಈ ಪ್ಯಾರಾಕಾರ್ಬನ್ ಆ್ಯಟಮ್ಗೆ ಒಂದು ಹೈಡ್ರೋಜನ್ ಆ್ಯಟಮ್ ಬಾಂಡ್ ಆಗಿತ್ತಲ್ಲ, ಇನ್ ಕೇಸ್ ಅದು ಹೊರಗಡೆ ಬಂದರೆ ಇನ್ ದ ಫಾರ್ಮ್ ಆಫ್ H+. ಈ H+ ಈ Cl- ಜೊತೆಗೆ ಎರಡು ಕಂಬೈನ್ ಆಗಿ ಒನ್ ಮೋರ್ ಮಾಲಿಕ್ಯೂಲ್ ಆಫ್ HCl ಎಲಿಮಿನೇಷನ್ ಆಗುತ್ತೆ. ಟೋಟಲಾಗಿ ನನಗೆ ಅಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ HCl ಆಚೆ ಬರುತ್ತೆ. ಎಗೇನ್ ಈ CH3 ಗ್ರೂಪ್ ಏನು ಮಾಡುತ್ತೆ, ಪ್ಯಾರಾಕಾರ್ಬನ್ ಆ್ಯಟಮ್ಗೆ ಹೋಗಿ ಬಾಂಡ್ ಆಗುತ್ತೆ. ಸೊ ಆವಾಗ ನನಗೆ ಇನ್ನೊಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಯಾವುದದು? ಫಸ್ಟ್ ಕಾಂಪೌಂಡ್ ಬಂದು ನಮಗೆ ಅದು ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು. ಸೆಕೆಂಡ್ ಕಾಂಪೌಂಡ್ ನನಗೆ ಯಾವ್ದು ಸಿಗುತ್ತೆ ಅಂತಂದರೆ, ಸೊ ಇನ್ನೊಂದು ಕಾಂಪೌಂಡ್ ಹೀಗೆ ಸಿಗುತ್ತೆ. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಕಾಂಪೌಂಡ್ ಅಥವಾ ಪ್ಯಾರಾ ಕಾಂಪೌಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಕಾಂಪೌಂಡನ್ನ ಈ ರೀತಿ ತೊಗೊಳ್ತೀನಿ. ಮೊದಲನೇ ಕಾಂಪೌಂಡ್ ಏನಂತ ಕರೆದೆ, ಆರ್ಥೋಕ್ಲೋರೋಟಾಲಿನ್. ಈ ಸೆಕೆಂಡ್ ಪ್ರಾಡಕ್ಟ್ ಏನು ಬರುತ್ತೆ, ಇದನ್ನು ಪ್ಯಾರಾಕ್ಲೋರೋಟಾಲಿನ್ ಅಂತ ಕರಿತೀವಿ, ಅಥವಾ IUPAC ನೇಮ್ ಕೊಟ್ಟರೆ ಅದಕ್ಕೆ 4-ಕ್ಲೋರೋಟಾಲಿನ್ ಅಂತ ಕರಿತೀವಿ. ದೇರ್ಫೋರ್ ನನಗೆ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ, ಇದನ್ನು ಆಲ್ಕೈಲೇಷನ್ ಅಂತ ಕರೆದ್ವಿ. ಯಾಕೆ ಇದನ್ನು ಆಲ್ಕೈಲೇಷನ್ ರಿಯಾಕ್ಷನ್ ಅಂತ ಕರಿತಾ ಇದ್ದೀವಿ ಅಂತಂದರೆ, ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ಎನ್ ಆಲ್ಕೈಲ್ ಎಲೆಕ್ಟ್ರೋಫೈಲ್. ಇಲ್ಲಿ ಆಲ್ಕೈಲ್ ಎಲೆಕ್ಟ್ರೋಫೈಲ್ ಯಾವುದು? CH3+. ದೇರ್ಫೋರ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಎ ಫ್ರಿಡೆಲ್-ಕ್ರಾಫ್ಟ್ ಆಲ್ಕೈಲೇಷನ್ ಅಂತ ಹೇಳ್ತಾನೆ. ಆ್ಯಂಡ್ ಒನ್ಸ್ ಅಗೇನ್ ರಿಮೆಂಬರ್ ಒನ್ ಥಿಂಗ್, ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಇಲ್ಲಿ ನನಗೆ ಮೇಜರ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂತಂದರೆ ಆಲ್ವೇಸ್ 90% ಪ್ಯಾರಾ ಕಾಂಪೌಂಡ್ ಬರುತ್ತೆ, ಇನ್ನು 10% ಅಥವಾ 13% ನನಗೆ ಆರ್ಥೋ ಕಾಂಪೌಂಡ್ ಅಥವಾ ಆರ್ಥೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ನನಗೆ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಫ್ರಿಡೆಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್ ಅಂತ ಹೇಳ್ತಾನೆ. ಸೊ ಎಲ್ಲಾಗುತ್ತೆ, ಆರ್ಥೋ ಮತ್ತು ಪ್ಯಾರಾಕಾರ್ಬನ್ ಆ್ಯಟಮಲ್ಲಿ ನಮಗೆ ರಿಯಾಕ್ಷನ್ ಆಗಿ ನನಗೆ 2 ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಫ್ರಿಡೆಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲಪ್ಪ ಇದು ಪಾಯಿಂಟು? ದೇರ್ಫೋರ್ ಆ್ಯಂಡ್ ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ ಕಾಂಪೌಂಡ್ ಅಂತ ಹೇಳ್ತಾನೆ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಫ್ರಿಡೆಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್. ನಾನೇನು ಎಕ್ಸ್ಪ್ಲೈನ್ ಮಾಡಿದೆ, ಸೊ ಅದನ್ನೇ ಇನ್ನೊಂದು ರಿಯಾಕ್ಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಅದೇ ರಿಯಾಕ್ಷನ್ನ ತೊಗೊಂಡಿದ್ದೀನಿ. ಸೊ ದೇರ್ಫೋರ್, ಸೊ ಅದೇ ನಾನೇನು ರಿಯಾಕ್ಷನ್ ತೊಗೊಂಡಿದ್ದೀನಿ ಅದನ್ನೇ ಮತ್ತೆ ಅದನ್ನು ಬರ್ಕೊಂಡಿದ್ದೀನಿ. ಸೊ chlorobenzene reacts with methyl chloride in the presence of anhydrous aluminum chloride to give, ಇಲ್ಲಿ ಬೆಂಜಿನ ಪೇರೆಂಟ್ ಕಾಂಪೌಂಡ್ ಅಂತ ತೊಗೊಂಡು ಅಲ್ಲಿ
1 ಕ್ಲೋರೋ 2 ಮೀಥೈಲ್ ಬೆಂಜಿನ್ ಅಂತ IUPAC ನೇಮ್ ತೊಗೊಂಡಿದ್ದಾನೆ. ಸೊ ನಾನು ಹೇಳಿದ್ನೆಲ್ಲ ಹಂಗೂ ತೊಗೊಬೋದು, 2 ಕ್ಲೋರೋಟಾಲಿನ್ ಅಂತ ತೊಗೊಬೋದು, ಆರ್ಥೋಕ್ಲೋರೋಟಾಲಿನ್ ಅಂತಲೂ ತೊಗೊಬೋದು. ಸೊ ಒಂದು ಕಡೆಗೆ ಆರ್ಥೋಕ್ಲೋರೋಟಾಲಿನು ಮತ್ತು ಇನ್ನೊಂದು ಕಡೆಗೆ ಪ್ಯಾರಾಕ್ಲೋರೋಟಾಲಿನ್ ಬರ್ತಾ ಇದೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಫ್ರಿಡೆಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ರಿಯಾಕ್ಷನ್. ಅರ್ಥ ಆಗಿದೆಯಲ್ಲಪ್ಪ? ಸೊ ಮುಂದೆ ಹೋದರೆ ಇನ್ನೊಂದು ನೇಮ್ಡ್ ರಿಯಾಕ್ಷನ್ ಬರುತ್ತೆ. ದ ಅನದರ್ ನೇಮ್ಡ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್. ನಮಗೆ ಹೇಳಿದೆ ನಾನು, ಆಲ್ಕೈಲೇಷನ್ ಅಂತಂದರೆ ಏನು? ಸಬ್ಸ್ಟಿಟ್ಯೂಷನ್ ಆಫ್ ಎನ್ ಆಲ್ಕೈಲ್ ಎಲೆಕ್ಟ್ರೋಫೈಲ್. ಅಂದರೆ ಇಲ್ಲಿ R+ಅನ್ನು ತಗೊಂಡೆ, R+ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲೇಷನ್ ಅಂತ ಹೇಳಿದೆ ನಿಮಗೆ. ಹಾಗಿದ್ರೆ ಅಸೈಲೇಷನ್ ಅಂತಂದರೆ ಏನು? ಅಸೈಲೇಷನ್ ಅಂತಂದರೆ ಇಲ್ಲಿ ನಾನು ಎಲೆಕ್ಟ್ರೋಫೈಲನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಟ್ ಎಲೆಕ್ಟ್ರೋಫೈಲನ್ನು ನಾವು ಅಸೈಲ್ ಎಲೆಕ್ಟ್ರೋಫೈಲ್ ಅಂತ ತಗೋತಾ ಇದ್ದೀವಿ, ಅಥವಾ ಒಂದು ಅಸೈಲ್ ಗ್ರೂಪನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ವಾಟ್ ಇಸ್ ದಿಸ್ ಅಸೈಲ್ ಗ್ರೂಪ್ ಅಂತಂದರೆ ಏನು ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೈನ್ ಟು ಯು. ಅಸೈಲ್ ಅಂತಂದರೆ ಆಲ್ಕೈಲ್ ಗೊತ್ತಿದೆ ನಮಗೆ. ಆಲ್ಕೈಲ್ ಅಂದರೆ ಒಂದು R ಅಂತ ಬರ್ಕೊಳ್ತೀನಿ. ಈಗ R ಅಂತ ತೊಗೊಂಡ್ರೆ ಜಸ್ಟ್ ಆಲ್ಕೈಲ್ ಅಂತ ತೊಗೊಳ್ತೀನಿ. ಇನ್ ಕೇಸ್ ನಾನು ಆ R ಪಕ್ಕ ನಾನು ಒಂದು CO ಗ್ರೂಪನ್ನು ಇಟ್ಟರೆ RCO ಅಂತ ತೊಗೊಳ್ತೀನಿ. ಸೊ ಅದನ್ನು ಬಿಡಿಸಿ ಬರ್ಕೊಂಡ್ರೆ ಸೊ RCO. ಆ್ಯಂಡ್ ಇಲ್ಲಿ ಇದನ್ನು ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ನಲ್ಲ, ಎಲೆಕ್ಟ್ರೋಫೈಲ್ ಅಂತಲೇ ಪ್ಲಸ್ ಚಾರ್ಜ್ ಇರಬೇಕಲ್ಲಿ. ಈ ಕಾರ್ಬನ್ ಆಟಮ್ ಮೇಲೆ ಅಲ್ಲೊಂದು ಪ್ಲಸ್ ಚಾರ್ಜ್ ಬರುತ್ತೆ. ಆ್ಯಂಡ್ ಇದನ್ನು ನಾವು RCO ಪ್ಲಸ್ ಗ್ರೂಪ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಗ್ರೂಪ್ ಇಟ್ ಈಸ್ ಕಾಲ್ಡ್ ಆಸ್ ಅಸೈಲ್ ಗ್ರೂಪ್ ಅಂತ ಕರಿತೀವಿ. ದೇರ್ಫೋರ್ ಈ ಗ್ರೂಪನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಕಣಪ್ಪ. ನಿಮ್ಗೆ ಅರ್ಥ ಆಗ್ತಿದೆಯಲ್ವಾ? ಸೊ ಅದನ್ನು ಬಿಡಿಸಿ ಬರ್ಕೊಂಡ್ರೆ ನಮಗೆ ಇಲ್ಲಿ RCO ಗ್ರೂಪನ್ನು ನೋಡಿ ಹೆಂಗೆ ಬರ್ಕೊಳ್ತೀನಿ, RCO. ಇಲ್ಲಿ ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಚಾರ್ಜ್. ಈ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಾವು ಅಂಥ ಕೇಸ್ನಲ್ಲಿ ಅದನ್ನು ಅಸೈಲೇಷನ್ ಅಂತ ಕರಿತೀವಿ, ಅಥವಾ ಫ್ರಿಡೆಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಏನು ರಿಯಾಕ್ಷನ್ನು? ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಈಗ ಈ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್ ರಿಯಾಕ್ಷನ್ನ ನಾವು ಮಾಡಬೇಕು ಅಂತಂದರೆ ಸೊ ಒನ್ಸ್ ಅಗೇನ್ ಏನು ಮಾಡ್ತೀವಿ ಅಂತಂದರೆ ಒಂದು ಹ್ಯಾಲೋರಿನ್ ಕಾಂಪೌಂಡನ್ನ ತೊಗೊಬೇಕು. ನಮಗೆ ಬೇಕಾಗಿರೋದು ಹ್ಯಾಲೋರಿನು, ಅದನ್ನು ತೊಗೊಳ್ತೀನಿ. ಒನ್ಸ್ ಅಗೇನ್ ಐ ವಿಲ್ ಟೇಕ್ ದ ಕ್ಲೋರೋಬೆಂಜಿನ್ ಕಾಂಪೌಂಡನ್ನ ತೊಗೊಳ್ತೀನಿ. ಅದನ್ನು ಒಂದು ಅಸೈಲ್ ಕಾಂಪೌಂಡ್ ಅಂದರೆ ಅಸೈಲ್ ಗ್ರೂಪ್ ಇರುವಂಥ ಒಂದು ಕಾಂಪೌಂಡ್ ಜೊತೆಗೆ ರಿಯಾಕ್ಷನ್ ಮಾಡ್ತೀವಿ. ಇಲ್ಲೊಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ ನೋಡಿ. ಆ ಅಸೈಲ್ ಗ್ರೂಪ್ ಅಂದರೆ RCO ಅಂತ ಹೇಳಿದ್ನಲ್ಲ. R ಅಂದರೆ ಗೊತ್ತಿದೆ ನಿಮಗೆ, R ಅಂದರೆ ಆಲ್ಕೈಲ್ ಗ್ರೂಪು. ಸೊ ಆ R ಜಾಗಕ್ಕೆ ನಾನು CH3 ತೊಗೋತೀನಿ ನೋಡಿ, CH3. ಸೊ ಇನ್ನೇನು R ಆಯಿತು, ಇನ್ನು CO, RCO ಆಯಿತು. ಸೊ ಪಕ್ಕ ಒಂದು ಕ್ಲೋರಿನ್ ಆಟಮ್ ಬರುತ್ತೆ. ಇದನ್ನು ನಾವು ಅಸೈಲ್ ಹ್ಯಾಲೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ ನೋಡಿ. ಇದು ಅಸೈಲ್ ಗ್ರೂಪು, ಇದು ಹ್ಯಾಲೋಜನ್ ಆಟಮ್ ಇದೆ, ಅದು ಹ್ಯಾಲೈಡ್ ಅಂತ ಕರಿತೀವಿ, ಅಸೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಸೊ ಇದಕ್ಕೆ ಹೆಸರನ್ನ ಕೊಟ್ಟರೆ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಅಸಿಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ಇದು ನಮಗೆ ಅಸಿಟಿಕ್ ಆ್ಯಸಿಡಿಂದ ಸಿಗುತ್ತೆ ಇದು ಕಾಂಪೌಂಡು. ದೇರ್ಫೋರ್ ದಿಸ್ ಕಾಂಪೌಂಡನ್ನು ನಾವಿಲ್ಲಿ ಏನಂತ ಕರಿತೀವಿ? ಅಸಿಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಅಸಿಟೈಲ್ ಕ್ಲೋರೈಡ್. ರಿಯಾಕ್ಷನ್ ಇಷ್ಟೇ. ಸೊ ವೆನ್ ಕ್ಲೋರೋಬೆಂಜಿನ್ ಒನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಅಸಿಟೈಲ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್, ಒನ್ಸ್ ಅಗೇನ್ ಇಲ್ಲೂ ಅಷ್ಟೇ ನಾವು ಫಸ್ಟ್ ರಿಯಾಕ್ಷನಲ್ಲಿ ಏನು ತೊಗೊಂಡಿದ್ದೆ, ಕ್ಯಾಟಲಿಸ್ಟ್ ಅಂತ ತೊಗೊಂಡಿದ್ನಲ್ಲ, ಅದೇ ಕ್ಯಾಟಲಿಸ್ಟನ್ನು ಮತ್ತೆ ತೊಗೊಬೇಕಿಲ್ಲಿ. ಹೌ ಟು ಟೇಕ್ ಆನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ AlCl3. ಹೇಗೇನು ಇಲ್ಲೂ ಅಷ್ಟೇ ಕಣಪ್ಪ. ಸೊ ನಿಮಗೆ ಇವಾಗ ಅರ್ಥ ಆಗುತ್ತೆ ನೋಡಿ, ಇಷ್ಟೇ. ಸೊ ಆರ್ಥೋಕಾರ್ಬನ್ ಆಟಮು ಮತ್ತು ಪ್ಯಾರಾಕಾರ್ಬನ್ ಆಟಮಿಂದ 2 H+ ಆಚೆ ಬರುತ್ತೆ. ಸೊ ಇಲ್ಲಿ Cl- ಇದೆ. ಇಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರೋಫೈಲ್ನ ಬರ್ಕೊಂಡ್ರೆ ಇಲ್ಲಿ CH3CO ಇದು ಪ್ಲಸ್, ಇದು ಎಲೆಕ್ಟ್ರೋಫೈಲು, Cl- ಇದು ನ್ಯೂಕ್ಲಿಯೋಫೈಲು. ಸೊ ದೇರ್ಫೋರ್ ಈ ಗ್ರೂಪ್ ಏನಾಗುತ್ತೆ, ಎರಡು ಕಡೆ ಹೋಗುತ್ತೆ. ಒಂದು ಆರ್ಥೋಕಾರ್ಬನ್ ಆಟಮ್ ಮೇಲೆ ಹೋಗುತ್ತೆ ಒಂದು ಸಲ, ಇನ್ನೊಂದು ಸಲ ಏನಾಗುತ್ತೆ ಪ್ಯಾರಾಕಾರ್ಬನ್ ಆಟಮ್ ಮೇಲೆ ಹೋಗುತ್ತೆ. ಆಗ ನನಗೆ 2 ಸಪ್ರೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿಂದ 2 H+ ಆಚೆ ಬಂದು 2 Cl- ಜೊತೆ ಕಂಬೈನ್ ಆಗಿ ನನಗೆ ಏನಾಗುತ್ತೆ ಅಲ್ಲಿ 2 HCl ಮಾಲಿಕ್ಯೂಲು ಹೊರಗಡೆ ಬರುತ್ತೆ. ಸೊ ಇದು ರಿಯಾಕ್ಷನ್. ಅರ್ಥ ಆಗ್ತಿದೆಯಲ್ವಾ? ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಇದಿಷ್ಟ ಆಯಿತು. ಇವಾಗ ನನಗೆ ಇವಾಗ ರಿಯಾಕ್ಷನ್ ಆಯಿತು. ರಿಯಾಕ್ಷನ್ ಆದಾಗ ನೋಡಿ, ಇಲ್ಲಿ 2 ಮಾಲಿಕ್ಯೂಲ್ನ ತೊಗೊಳ್ತೀನಿ. 2 ಮಾಲಿಕ್ಯೂಲ್ಸ್ ಆಫ್ ಹ್ಯಾಲೋರಿನ್ ಕ್ಲೋರೋಬೆಂಜಿನ ತೊಗೊಂಡೆ. 2 ಮಾಲಿಕ್ಯೂಲ್ಸ್ ಆಫ್ ಕ್ಲೋರೋಬೆಂಜಿನ್ when they undergo reaction with 2 molecules of acetyl chloride, we get 2 compounds here. ಒಂದು ಕಾಂಪೌಂಡ್ ನನಗೆ ನೋಡಿ ಹಿಂಗೆ ಸಿಗುತ್ತೆ, ದಟ್ ಈಸ್ Cl ಇದೆ. ಈಗ ನಾನು ಹೇಳಿದೆ CH3CO ಗ್ರೂಪು ಅಲ್ಲಿ ಬಂದು ಆರ್ಥೋಕಾರ್ಬನ್ ಆಟಮ್ಗೆ ಬಾಂಡ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಬಟ್ ರಿಮೆಂಬರ್ ಒನ್ ಥಿಂಗ್, ಆ CH3CO ಗ್ರೂಪ್ ಅಂತ ತಗೊಂಡಾಗ ನೀವು ಯಾವ ಕಾರ್ಬನ್ ಆಟಮನ್ನಲ್ಲಿ ಬಾಂಡ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ CO ಇದೆಯಲ್ಲ, ಆ CO ಇರುವಂಥ ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಚಾರ್ಜ್ ಇದೆ.
ನಾರ್ಮಲಾಗಿ ಈ ಕಾರ್ಬನ್ ಐಟಮನ್ನೇ ತೊಗೊಂಬಂದು ನೀವು ಇಲ್ಲಿ ಬಾಂಡ್ ಮಾಡಬೇಕು, ಆರ್ಥೋ ಕಾರ್ಬನ್ ಐಟಮ್ಗಾಗಲಿ ಅಥವಾ ಪ್ಯಾರಾ ಕಾರ್ಬನ್ ಐಟಮ್, ನಾಟ್ ದಿಸ್ ಕಾರ್ಬನ್ ಐಟಮ್, ಈ ಕಾರ್ಬನ್ ಐಟಮ್ ಅಲ್ಲ. ಗೊತ್ತಾಗ್ತಿದೆಯಲ್ವಾ? ದೇಫೋ ಇವಾಗ ನೀವು ಪ್ರಾಡಕ್ಟನ್ನು ಬರೀಬೇಕಾದ್ರೆ ಹೆಂಗೆ ತೊಗೋತೀರಿ ಅದು ಪ್ರಾಡಕ್ಟನ್ನು ಅಂತಂದರೆ, ಸೊ ಪ್ರಾಡಕ್ಟ್ ಬರೀಬೇಕಾದ್ರೆ ಫಸ್ಟು CO ಇರುವಂಥ ಗ್ರೂಪು ಫಸ್ಟ್ ಬರಬೇಕು. ಅಂದರೆ ಸೊ ಇಲ್ಲಿ ಹೇಳಿದ್ನಲ್ಲ, ಇದು CO, ಅದನ್ನು ಬಿಡಿಸಿ ಬರ್ಕೊಂಡ್ರೆ ಹಿಂಗಾಗತ್ತೆ ಅದು. ಈ ಕಾರ್ಬನ್ ಐಟಮು CO ಗ್ರೂಪಲ್ಲಿರೋಂಥ ಕಾರ್ಬನ್ ಐಟಮು, ಸೊ ಫಸ್ಟು ಆರ್ಥೋ ಕಾರ್ಬನ್ ಐಟಮ್ ಬಾಂಡ್ ಆಗುತ್ತೆ. CH3 ಇಲ್ಲಿ ಪಕ್ಕ ಬರುತ್ತೆ, ಅಂದರೆ ನೀವು ಉಲ್ಟಾ ತೊಗೊಬೇಕು. CH3CO ತೊಗೊಂಡಿದ್ರೆ ಇದು ಸ್ಟ್ರೈಟ್ ಸೀದಾ ಆಯಿತು. ನೀವು ಬಾಂಡ್ ಫಾರ್ಮೇಷನ್ ಮಾಡಬೇಕಾದ್ರೆ ಏನು ಮಾಡಬೇಕು? ಉಲ್ಟಾ ತೊಗೊಬೇಕು. ಗೊತ್ತಾಗ್ತಿದೆಯಲ್ಲ? ಅಂದರೆ ನೀವು ಬೇಕಿದ್ರೆ COCH3 ಅಂತಲೂ ಬರ್ಕೊಬೋದು, ಅಥವಾ C⋯OCH3 ಈಗೂ ಬರ್ಕೊಬೋದು. ತೋರಿಸ್ತೀನಿ ನಿಮಗೆ ನೋಡಿ, ನೀವು ಹೀಗಾದರೂ ಬರ್ಕೊಬೋದು. ನಾನು ಹೇಳಿದ್ನಲ್ಲ, COCH3 ಹಿಂಗೆ ಉಲ್ಟಾ ಬರ್ಕೊಬೋದು. ಅಥವಾ ನಿಮ್ಗೆ ಅರ್ಥ ಆಗಬೇಕು, ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಲೇ ಸೊ ಇನ್ನು ಹೆಂಗೆ ಬರ್ಕೊಬೋದು, ಇದು ಡಬಲ್ ಬಾಂಡ್ ತೊಗೊಳುತ್ತೆ, O ಬರುತ್ತೆ, ಇಲ್ಲಿ CH3. ಇದು ಒಂದು ಪ್ರಾಡಕ್ಟು. ಆ್ಯಂಡ್ ಇದಕ್ಕೆ ಹೆಸರು ಕೊಟ್ಟರೆ, ಇದು ಕಾಂಪೌಂಡ್ಗೆ ಹೆಸರು ಕೊಟ್ಟರೆ ನೋಡಿ, ಇಲ್ಲಿ ನೋಡಿ ಇದಿಷ್ಟು ಒಟ್ಟಿಗೆ ತೊಗೊಂಡ್ರೆ, ಆ್ಯಂಡ್ ದಿಸ್ ಕಾಂಪೌಂಡ್ನ ನಾವು ಒಂದು ಕಾಂಪೌಂಡ್ ಅಂತ ಕರಿತೀವಿ, ಅಸಿಟೋಫಿನೋನ್ ಅಂತ ಕರಿತೀವಿ. ಈ ಕಾಂಪೌಂಡ್ ಏನಂತ ಕರಿತೀವಿ? ಅಸಿಟೋಫಿನೋನ್ ಅಂತ ಕರಿತೀವಿ. ಅಸಿಟೋಫಿನೋನ್ ಕಾಂಪೌಂಡ್ನಲ್ಲಿ ಬೆಂಜಿನ್ ರಿಂಗ್ನಲ್ಲಿ ಕಾರ್ಬನ್ ಐಟಮ್ ಮೇಲೆ ಒಂದು ಹ್ಯಾಲೋಜನ್ ಐಟಮ್ ಬಾಂಡ್ ಆಗಿದೆ. ಯಾವ ಕಾರ್ಬನ್ ಐಟಮ್ ಮೇಲೆ? ಇದು ಫಸ್ಟ್ ಕಾರ್ಬನ್ ಐಟಮು, ಇದು ಸೆಕೆಂಡ್ ಕಾರ್ಬನ್ ಐಟಮ್. ದೇಫೋ ಈಗ ಹೆಸರು ಕೊಟ್ಟರೆ ಏನಂತ ಕೊಡ್ಬೋದು ನೋಡಿ, IUPAC ನೇಮು 2-chloroacetophenone ಅಂತ ಕೊಡ್ಬೋದು. ಗೊತ್ತಾಯ್ತಲ್ವಾ? ಐದರ್ ಇಟ್ ಈಸ್ 2-chloroacetophenone, ಅಥವಾ ಕಾಮನ್ ನೇಮ್ ಕೊಟ್ಟರೆ ಅದಕ್ಕೆ ಆರ್ಥೋಕ್ಲೋರೋಅಸಿಟೋಫಿನೋನ್ ಅಂತ ಕೊಡ್ತೀವಿ. ಸೊ ಒಂದು ಪ್ರಾಡಕ್ಟು ನನಗೆ ಈ ರೀತಿ ಆರ್ಥೋ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಪ್ಲಸ್ ಇನ್ನೊಂದು ಪ್ರಾಡಕ್ಟು ಈ ಕಡೆ ಬರೀತೀನಿ ನೋಡ್ಕೊಳ್ಳಿ. ಸೊ ಇನ್ನೊಂದು ಪ್ರಾಡಕ್ಟು ನನಗೆ ಹೆಂಗೆ ಸಿಗುತ್ತೆ ಅಂತಲೇ ಇನ್ನೊಂದು ಪ್ಯಾರಾ ಕಾಂಪೌಂಡ್ ಸಿಗುತ್ತೆ. ಪ್ಯಾರಾ ಕಾಂಪೌಂಡು ಹಿಂಗೆ ಬರುತ್ತೆ. ಸ್ವಲ್ಪ ಸಣ್ಣದಾಗಿ ಬರೀತೀನಿ, ಮತ್ತು ರಿಯಾಕ್ಷನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ಇದು ಕ್ಲೋರೋಬೆಂಜಿನ್ ಇತ್ತು, ಈಗ ಏನಾಗುತ್ತೆ ನೋಡಿ, ಈ ಕಾರ್ಬನ್ ಐಟಮ್ಗೆ ಸೊ CO ಗ್ರೂಪ್ ಅಟ್ಯಾಚ್ ಆಗುತ್ತೆ. C ಬೇಕಿದ್ರೆ ಇದನ್ನು O ಒಟ್ಟಿಗೆ ಸೇರಿಸ್ಕೋತೀನಿ ನೋಡಿ, ನಂಗೆ ಜಾಗ ಸಾಕಾಗ್ತಾಯಿಲ್ಲ, ಅದರಿಂದ ನೋಡಿ ಹೀಗೆ. ಇದು ಆರ್ಥೋಕ್ಲೋರೋಅಸಿಟೋಫಿನೋನ್ ಕಾಂಪೌಂಡ್ ಅಥವಾ 2-chloroacetophenone ಕಾಂಪೌಂಡ್, ಆ್ಯಂಡ್ ಇಟ್ ಈಸ್ ವಾಟ್ ಇಸ್ ದಿಸ್ ಪ್ಯಾರಾಕ್ಲೋರೋಅಸಿಟೋಫಿನೋನ್ ಕಾಂಪೌಂಡ್. ಗೊತ್ತಾಯ್ತಲ್ವಾ? ಸೊ ದೇಫೋ ನನಗೆ ಇಲ್ಲಿ ಮಿಕ್ಸ್ಚರ್ ಆಫ್ 2 ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ 2 ಮಾಲಿಕ್ಯೂಲ್ಸ್ ಆಫ್ HCl ಹೊರಗಡೆ ಬರುತ್ತೆ. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಾಯ್ತು ಇವಾಗ ಅಸೈಲೇಷನ್ ಅಂತಂದರೆ ಅಲ್ಲಿ ಒಂದು ಅಸೈಲ್ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀವಿ. ಗೊತ್ತಾಯ್ತಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ದ ಹ್ಯಾಲೋರಿನ್ ಕಾಂಪೌಂಡ್ಸ್. ಆ್ಯಂಡ್ ಪ್ರೊಡಕ್ಟ್ ಆಲ್ಕಲೇಷನ್ ಆ್ಯಂಡ್ ಅಸೈಲೇಷನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೊತ್ತಾಯ್ತಲ್ಲ? ಮತ್ತು ಏನು ರಿಯಾಕ್ಷನ್ ತೊಗೊಂಡಿದ್ದೀನಿ, ಮತ್ತು ಆ ರಿಯಾಕ್ಷನನ್ನು ಸೊ ಮತ್ತೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಆಫ್ ಹ್ಯಾಲೋರಿನ್ ಕಾಂಪೌಂಡ್ಸ್. ನಾನೇನು ತೋರಿಸಿದ್ದೆ ಅದನ್ನು ಮತ್ತೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಅದನ್ನು ಬಿಡಿಸಿ ಬರ್ಕೊಂಡಿದ್ದೇನೆ, CH3COCl, ಅದನ್ನು ಬಿಡಿಸಿ ಬಾಂಡ್ ಹೆಂಗಿರುತ್ತೆ ಅನ್ನೋದನ್ನು ನೀಟಾಗಿ ಬರೆದಿದ್ದೇನೆ ಅಲ್ಲಿ. ಕ್ಲೋರೋಬೆಂಜಿನ್ when it undergo reaction with acetyl chloride in the presence of anhydrous aluminum chloride, ಒಂದು ಕಡೆಗೆ 2-chloroacetophenone ಫಾರ್ಮೇಷನ್ ಆಗುತ್ತೆ, ಇನ್ನೊಂದು ಕಡೆಗೆ ಸೊ 4-chloroacetophenone ಫಾರ್ಮೇಷನ್ ಆಗುತ್ತೆ. ನೋಡಿ ಅಬ್ಸರ್ವ್ ಮಾಡಿ. ಸೊ ಒಂದು ಇಲ್ಲಿ ಗಮನಿಸಿ, ಇಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಇಲ್ಲಿ ಈ CO ತೋರಿಸಿದ್ದೆ ನಾನು ಬರೀಬೇಕಾದ್ರಲ್ಲಿ C⋯O ಅಂತ ಬರೆದಿದ್ದೆ ನಾನಲ್ಲಿ. ಬಟ್ ಇಲ್ಲಿ ಅವನು ಏನು ತೋರಿಸಿಲ್ಲ, ಅಲ್ಲೊಂದು ಒಂದು ಜಂಕ್ಷನ್ ಇದೆ, ಅಂದರೆ ಒಂದು ಪಾಯಿಂಟ್ ಇದೆ, ಅಲ್ಲಿ ಪಾಯಿಂಟಲ್ಲಿ ಒಂದು ಕಾರ್ಬನ್ ಐಟಮ್ ಇರುತ್ತೆ ಅಲ್ಲಿ, ಇದು ನೆನಪಲ್ಲಿ. ಅದೇ ಥರ ಇಲ್ಲಿ ನೋಡಿ, ಈ ಡಬಲ್ ಬಾಂಡು O ಏನಿದೆ ಅಲ್ಲಿ ಆ ಪಾಯಿಂಟಲ್ಲಿ, ಅಂದರೆ 4 ಬಾಂಡು ಜಾಯ್ನ್ ಆಗೋ ಪಾಯಿಂಟಲ್ಲಿ ನಮಗೆ ಅಲ್ಲೊಂದು ಕಾರ್ಬನ್ ಐಟಮ್ ಇದೆ, ಅದನ್ನು COCH3 ಅಂತ ಅಂದ್ಕೊಬೇಕು ನೀವು. ಗೊತ್ತಾಯ್ತಲ್ಲ? ದೇಫೋ ಅದು ಬಾಂಡ್ ಲೈನ್ ರೆಪ್ರೆಸೆಂಟೇಷನಲ್ಲಿ ಆ ರೀತಿ ತೋರಿಸಿದ್ದಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಫೆಡಲ್ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ ಕಣಪ್ಪ ನಾವು. ಇದಾದ ಮೇಲೆ ಸೊ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು, ಯಾವುದು ಹ್ಯಾಲೋರಿನ್ ಕಾಂಪೌಂಡು. ಇನ್ನೊಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯಿತು. ದ ನೆಕ್ಸ್ಟ್ ಟೈಪ್ ಆಫ್ ದ ಕೆಮಿಕಲ್ ಪ್ರಾಪರ್ಟಿ ಅಂತ ತೊಗೊಂಡ್ರೆ ನೆಕ್ಸ್ಟು ಹ್ಯಾಲೋರಿನ್ ಕಾಂಪೌಂಡು. ಈಗ ಹ್ಯಾಲೋ ಆಲ್ಕೆನ್ಸನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕಾದಾಗ ಅಲ್ಲಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ವಿ. ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನು, ಅದಾದಮೇಲೆ ಎಲಿಮಿನೇಷನ್ ರಿಯಾಕ್ಷನು, ಅದಾದಮೇಲೆ ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ತೊಗೊಂಡೆ.
ರಿಯಾಕ್ಷನ್ ವಿತ್ ಮೆಟಲ್ಸ್ ಅಂತ ತೊಗೊಂಡಿದ್ದೆ. ಅಲ್ಲಿ ಮೆಗ್ನೀಷಿಯಮ್ ಮತ್ತು ಸೋಡಿಯಂ ಮೆಟಲ್ ಜೊತೆಗೆ ರಿಯಾಕ್ಷನ್ ಆದಾಗ ಏನೇನು ಕಾಂಪೌಂಡ್ ಸಿಗುತ್ತೆ ಅನ್ನೋದನ್ನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅದೇ ಥರ ಸೊ ಹ್ಯಾಲೋರಿನ್ ಕಾಂಪೌಂಡ್ಸು ಇನ್ ಅಡಿಷನ್ ಟು ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಮೆಟಲ್ಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ. ಸೊ ಆ ಮೆಟಲ್ಸ್ ಜೊತೆಗೆ ರಿಯಾಕ್ಷನ್ ಆದಾಗ ಯಾವ ರಿಯಾಕ್ಷನ್ಸ್ ಬರುತ್ತೆ ಮತ್ತು ಸೊ ಏನು ಪ್ರಾಡಕ್ಟ್ ಬರುತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇನ್ನೊಂದೆರಡು ರಿಯಾಕ್ಷನ್ಸು ಲಾಸ್ಟಲ್ಲಿ ಎರಡು ರಿಯಾಕ್ಷನ್ಸ್ ಉಳ್ಕೊಂಡಿದೆ. ಅದರಲ್ಲಿ ಇದನ್ನು ನಾವು ನೇಮ್ಡ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನೇಮ್ಡ್ ರಿಯಾಕ್ಷನ್ಸನ್ನು ನೀವು ನೀಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಿದ್ರೆ ವಾಟ್ ಇಸ್ ದಟ್ ನೆಕ್ಸ್ಟ್ ರಿಯಾಕ್ಷನ್ ಅಥವಾ ನೆಕ್ಸ್ಟ್ ನೇಮ್ಡ್ ರಿಯಾಕ್ಷನ್ ಯಾವುದು ಅಂತಂದರೆ ದ ನೆಕ್ಸ್ಟ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತದೆ? ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್. ಈಗ ಆಲ್ರೆಡಿ ನಾವು ಹ್ಯಾಲೋ ಆಲ್ಕೆನ್ಸಲ್ಲಿ ವುಡ್ಸ್ ರಿಯಾಕ್ಷನನ್ನು ನೋಡಿದ್ದೀವಿ. ಏನು ಅಂತ ಈ ವುಡ್ಸ್ ರಿಯಾಕ್ಷನ್ನು, ವುಡ್ಸ್ ಫಿಟ್ಟಿಗ್ ರಿಯಾಕ್ಷನು ಮತ್ತು ಇನ್ನೊಂದು ನೆಕ್ಸ್ಟ್ ಬರುತ್ತೆ. ಇದು ಮೂರು ಒಂದೇ ಥರ ರಿಯಾಕ್ಷನ್ಸು. ಈಗ ವುಡ್ಸ್ ರಿಯಾಕ್ಷನ್ ಹೇಳಿದ್ದ, ಅಲ್ಲಿ ವುಡ್ಸ್ ರಿಯಾಕ್ಷನಲ್ಲಿ ಏನು ಹೇಳ್ತಾ ಇದ್ದ? ಸೊ 2 molecules of alkyl halides when they are heated with sodium metal in the presence of dry ether, a higher alkane is obtained as a product ಅಂತ ಹೇಳಿದ. ಅದು ವುಡ್ಸ್ ರಿಯಾಕ್ಷನ್. ಹಾಗಿದ್ರೆ ಇದು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಅಂತಂದ್ರೆ ಏನು? ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಮಾಡಿದೆ ಇಲ್ಲಿ, ಅಂದರೆ ಫಿಟ್ಟಿಗ್ ಅಂತ ಇನ್ನೊಬ್ಬ ಬಂದ ಅವನು. ಸೊ ಇವರಿಬ್ಬರು ಸೇರ್ಕೊಂಡು ಏನು ಮಾಡ್ತಾರೆ, ಅವನು ವುಡ್ಸ್ ರಿಯಾಕ್ಷನು ಎರಡೂ ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲ್ಸನ್ನು ತೊಗೊಂಡು ಸೋಡಿಯಂ ಮೆಟಲ್ ಜೊತೆ ರಿಯಾಕ್ಷನ್ ಮಾಡಿದ್ದ. ಈಗ ನೆಕ್ಸ್ಟ್ ಅವನ ಜೊತೆಗೆ ಇನ್ನೊಬ್ಬ ಬಂದು ಫಿಟ್ಟಿಗೂ ಸೇರ್ಕೊಂಡು ಏನು ಮಾಡ್ತಾನೆ, ಅಲ್ಲಿ ಒಂದಕ್ಕೆ ಫಿಟ್ಟಿಂಗ್ ಕೊಟ್ಬಿಡ್ತಾನೆ. ಅಂದರೆ ಒಂದು ಆಲ್ಕೈಲ್ ಹ್ಯಾಲೈಡ್ ಮಾಲಿಕ್ಯೂಲ್ನ ತೊಗೊಂಡು ಇನ್ನೊಂದನ್ನು ಅರೈಲ್ ಹ್ಯಾಲೈಡನ್ನು ತೊಗೊಳ್ತಾನೆ. ಸೊ ಈಗ ವೆನ್ ಎನ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಎನ್ ಅರೈಲ್ ಹ್ಯಾಲೈಡ್, ಇಲ್ಲಿ ಎರಡು ಕಾಂಪೌಂಡ್ ಬರುತ್ತೆ. ಒಂದರಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡು, ಇನ್ನೊಂದು ಅರೈಲ್ ಹ್ಯಾಲೈಡ್ ಕಾಂಪೌಂಡು. ವೆನ್ ದೇ ಆರ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ನನಗೆ ಅಲ್ಲಿ ಏನು ಕಾಂಪೌಂಡ್ ಬರುತ್ತೆ ಅದನ್ನು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನೋಡಿ, ಇಷ್ಟ ಇಟ್ ಇಸ್ ವೆರಿ ಸಿಂಪಲ್. ನಾನು ಫಸ್ಟ್ ಇಲ್ಲೊಂದು ಅರೈಲ್ ಹ್ಯಾಲೈಡನ್ನು ತೊಗೊಂಡೆ. ನೋಡಿ, ರಿಯಾಕ್ಷನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ವೆನ್ ಅನ್ ಅರೈಲ್ ಹ್ಯಾಲೈಡ್ ಕಾಂಪೌಂಡ್ ಆ್ಯಂಡ್ ಎನ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್, ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ಗೆ ಬೇಕಿದ್ರೆ ಯಾವ್ದಾದ್ರು ತೊಗೊಬೋದು. ನಾನು ಇಲ್ಲಿ CH3Cl ತೊಗೊಳ್ತಾ ಇದ್ದೀನಿ. ವೆನ್ ಎನ್ ಅರೈಲ್ ಹ್ಯಾಲೈಡ್ ಕ್ಲೋರೋಬೆಂಜಿನ್ ಆ್ಯಂಡ್ alkyl halide methyl chloride when they are heated with sodium metal in the presence of dry ether, so what happens to the product ಮತ್ತು what I get the product ಮತ್ತು ಇಲ್ಲಿ ನನಗೆ ಏನು ರಿಯಾಕ್ಷನ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ನೋಡಿ. ರಿಯಾಕ್ಷನ್ ಇಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಏನು ಅಲ್ಲಿ ಹೆಂಗಾಗುತ್ತೆ ವುಡ್ಸ್ ರಿಯಾಕ್ಷನಲ್ಲಿ ಅದೇ ಥರ ರಿಪೀಟ್ ಆಗುತ್ತೆ ಕಣಪ್ಪ ಇಲ್ಲಿ. ಸೊ ಇಲ್ಲಿ ಒಂದು ಕ್ಲೋರಿನ್ ಆ್ಯಟಮು, ಇಲ್ಲಿ 2 ಸೋಡಿಯಂ ಆ್ಯಟಮು ಮತ್ತು ಇಲ್ಲಿ ಇನ್ನೊಂದು ಕ್ಲೋರಿನ್ ಆ್ಯಟಮ್. ಅಂದರೆ 2 ಸೋಡಿಯಂ ಆ್ಯಟಮು 2 ಕ್ಲೋರಿನ್ ಆ್ಯಟಮ್ ಜೊತೆಗೆ ಕಂಬೈನ್ ಆಗಿ ನನಗೆ ಇಲ್ಲಿ ಎಲಿಮಿನೇಷನ್ ಆಫ್ 2 ಮಾಲಿಕ್ಯೂಲ್ಸ್ ಆಫ್, ಕಾಣೋದಿಲ್ಲ ನೋಡಿ, ಬರೀತಾ ಇದ್ದೀನಿ. ಸೊ ಎಲಿಮಿನೇಷನ್ ಆಫ್ 2 ಮಾಲಿಕ್ಯೂಲ್ಸ್ ಆಫ್ NaCl ಆಯಿತು. ಗೊತ್ತಾಯ್ತಲ್ವಾ? 2 ಸೋಡಿಯಂ ಆಟಮು 2 ಕ್ಲೋರಿನ್ ಆಟಮ್ ಜೊತೆ ಕಂಬೈನ್ ಆಗಿ 2 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ಕ್ಲೋರೈಡ್ ಹೊರಗಡೆ ಬಂತು. ಇನ್ನೇನಾಯ್ತು ಇಲ್ಲಿ ನೋಡಿ, ಇಲ್ಲಿ ಕಾರ್ಬನ್ ಆಟಮಿಂದ ಈ ಕಾರ್ಬನ್ ಆಟಮಿಂದ ಕ್ಲೋರಿನ್ ಆಟಮು ಹೊರಗಡೆ ಕಿತ್ಕೊಂಡ್ಬಂತು. ಸೊ ಆ ಜಾಗಕ್ಕೆ ಏನಾಗುತ್ತೆ ಇಲ್ಲಿ ಅಂತಂದರೆ ಈ CH3 ಗ್ರೂಪ್ ಏನು ಮಾಡುತ್ತೆ, ನಾವು ವಿಚ್ ಈಸ್ ಗೋಯಿಂಗ್ ಟು ಬಾಂಡ್ ಟು ದಿಸ್ ಕಾರ್ಬನ್ ಆಟಮ್, ಆ ಬಾಂಡ್ಗೆ ಹೋಗಿ ಬಾಂಡ್ ಆಗುತ್ತೆ. ಬಾಂಡಾಗಿ ನನಗೆ ಒಂದು ಕಾಂಪೌಂಡ್ ಸಿಗುತ್ತೆ, ಒಂದು ಕಾಂಪೌಂಡನ್ನು ಕೊಡುತ್ತೆ. ಏನು ಕಾಂಪೌಂಡ್ ಕೊಡುತ್ತೆ ಅಂತ ಬರೀತಾ ಇದೆ ನೋಡಿ. ಒಂದು ಪ್ರಾಡಕ್ಟು ನನಗೆ, ಮೇನ್ ಪ್ರಾಡಕ್ಟು ನನಗೆ ಹಿಂಗೆ ಸಿಗುತ್ತೆ. ದಟ್ ಈಸ್ ಬೆಂಜಿನ್ ರಿಂಗ್ ಇದೆ, ಬೆಂಜಿನ್ ರಿಂಗನ್ನು ಬರ್ಕೊಂಡೆ. ಸೊ ಈ ಮೊದಲು ಅಲ್ಲಿ ಕ್ಲೋರಿನ್ ಆಟಮ್ ಅಟ್ಯಾಚ್ ಆಗಿತ್ತು ಈ ಕಾರ್ಬನ್ ಆಟಮ್ಗೆ. ಇವಾಗ ಏನಾಗುತ್ತೆ, ಈ ಕಾರ್ಬನ್ ಆಟಮ್ಗೆ ಇವಾಗ ಒಂದು ಆಲ್ಕೈಲ್ ಗ್ರೂಪು ಅಟ್ಯಾಚ್ ಆಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಟು ದ ಪ್ರಾಡಕ್ಟ್, ನನಗೆ ಏನು ಪ್ರಾಡಕ್ಟ್ ಸಿಕ್ತು ಅಂತಂದರೆ ವೆನ್ ಅನ್ ಅರೈಲ್ ಹ್ಯಾಲೈಡ್ ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್ ವೆನ್ ದೇ ಆರ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ನನಗೇನು ಕಾಂಪೌಂಡ್ ಸಿಗುತ್ತೆ ಅಂತಂದರೆ ನೋಡಿ, ಇದನ್ನು ಒಂದು ಆಲ್ಕೈಲ್ ಬೆಂಜಿನ್ ಅಂತ ಕರಿತೀವಿ. ಎಂಥ ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ ವಿ ಗೆಟ್ ಎನ್ ಆಲ್ಕೈಲ್ ಬೆಂಜಿನ್ ಆಸ್ ಎ ಪ್ರಾಡಕ್ಟ್. ಗೊತ್ತಾಗುತ್ತಲ್ಲ, ಆಲ್ಕೈಲ್ ಬೆಂಜಿನ್ ಅಂತಂದರೆ ಇಲ್ಲೊಂದು ಆಲ್ಕೈಲ್ ಗ್ರೂಪ್ ಇದೆ, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಬೆಂಜಿನ್ಗೆ ಬಾಂಡ್ ಆಗಿದೆ ಆಲ್ಕೈಲ್ ಗ್ರೂಪು, ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಬೆಂಜಿನ್ ಅಂತ ಹೇಳ್ತೀವಿ. ವಾಟ್ ಇಸ್ ದಿಸ್ ಕಾಂಪೌಂಡ್ ಅಂತ ಕೇಳಿದ್ರೆ ನೀವು ಹೇಳ್ಬೋದು ಆಲ್ಕೈಲ್ ಗ್ರೂಪ್ ಇದೆ ಅಂತ ಹೇಳಿದೆ. ಯಾವುದೋ ಆಲ್ಕೈಲ್ ಗ್ರೂಪ್ ಇಲ್ಲಿ CH3 ಗ್ರೂಪ್ ಅಂದರೆ ಮೀಥೈಲ್ ಗ್ರೂಪು, ಮೀಥೈಲ್ ಬೆಂಜಿನ್, ದಟ್ಸ್ ಇಟ್. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಒನ್ ಕಾಂಪೌಂಡ್, ಇಟ್ ಈಸ್ ಕಾಲ್ಡ್ ಆಸ್ ಮೀಥೈಲ್ ಬೆಂಜಿನ್. ಆರ್ ಅದಕ್ಕೆ ಇನ್ನೊಂದು ಕಾಮನ್ ನೇಮ್ ಇದೆ, ಇನ್ನೊಂದು ಜನರಲ್ ನೇಮ್ ಕೊಡ್ತೀವಿ ಇದಕ್ಕೆ. ಆ್ಯಂಡ್ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಟಾಲಿನ್. Therefore when
when an aryl halide and alkyl halide, when they are heated with sodium metal in the presence of dry ether, we get an alkyl benzene as a product, ಅಥವಾ toluene compound is obtained as a product, and this reaction is called as Woods-Fittig reaction ಅಂತ ಹೇಳ್ತೀವಿ ಕಣಪ್ಪ. ಅರ್ಥ ಆಗಿದೆಯಲ್ಲ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ನೆಕ್ಸ್ಟ್ ನೇಮ್ಡ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಆ್ಯಂಡ್ ಮತ್ತೆ ಆ ರಿಯಾಕ್ಷನ್ಸನ್ನು ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ ರಿಯಾಕ್ಷನ್ ಏನು ಬರ್ಕೊಂಡಿದ್ದೆ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮತ್ತೆ ತೊಗೊಂಡ್ರೆ ಅದೇ ಸೇಮ್ ರಿಯಾಕ್ಷನ್ನ ತೋರಿಸ್ಕೊಂಡಿದ್ದೀನಿ. ಅಂದರೆ ಐ ಹ್ಯಾವ್ ಟೇಕನ್ ಇಯರ್, ಅಲ್ಲಿ ಕ್ಲೋರೋಬೆಂಜಿನ್ ತೊಗೊಂಡಿದ್ದೆ, ಇಲ್ಲಿ ಬ್ರೋಮೋಬೆಂಜಿನ್ ತೊಗೊಂಡಿದ್ದೀನಿ, ಅಲ್ಲಿ ಕ್ಲೋರೋಮೀಥೇನ್ ತೊಗೊಂಡಿದ್ದೆ ಅಥವಾ ಮೀಥೈಲ್ ಕ್ಲೋರೈಡನ್ನು ತೊಗೊಂಡಿದ್ದೆ, ಇಲ್ಲಿ ಮೀಥೈಲ್ ಬ್ರೋಮೈಡನ್ನು ತೊಗೊಂಡಿದ್ದೀನಿ. ಬಟ್ ಇಲ್ಲಿ ನೋಡಿ ಇದು ಕ್ಲೋರೈಡ್ ಅಂತಲೇ ಬರೆದುಬಿಟ್ಟಿದ್ದೀನಿ, ಇದು ಬ್ರೋಮೈಡ್ ಆಗಬೇಕು. This compound it is called as methyl bromide. Therefore, when it is heated with, or when bromobenzene and methyl bromide, when it is heated with sodium metal in the presence of dry ether, we get, ನಾನು ತೋರಿಸಿದ್ನಲ್ಲ ಆಲ್ಕೈಲ್ ಬೆಂಜಿನ್ ಅಂದರೆ ಟಾಲಿನ್ ಕಾಂಪೌಂಡು ನನಗೆ ಪ್ರಾಡಕ್ಟ್ ಆಗಿ ಸಿಗುತ್ತೆ, ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ 2 molecules of NaBr. and this reaction it is called as Woods-Fittig reaction. ಅಂದರೆ Woods ರಿಯಾಕ್ಷನಲ್ಲಿ ಎರಡೂ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದೆ, ಬಟ್ ಇಲ್ಲೇನು ಮಾಡ್ತೀನಿ, ಒಂದನ್ನು ಆಲ್ಕೈಲ್ ಹ್ಯಾಲೈಡ್ ತೊಗೊಳ್ತೀನಿ, ಇನ್ನೊಂದನ್ನು ಅರೈಲ್ ಹ್ಯಾಲೈಡನ್ನು ತೊಗೋತಾ ಇದ್ದೀನಿ. ಗೊತ್ತಾಗಿದೆಯಲ್ವಾ? ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ Woods-Fittig ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಅನದರ್ ರಿಯಾಕ್ಷನ್ ಅಂತ ತೊಗೊಂಡ್ರೆ ದ ಲಾಸ್ಟ್ ರಿಯಾಕ್ಷನ್ಸ್ ಅಥವಾ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದ ಹ್ಯಾಲೋರಿನ್ ಅಂತ ತೊಗೊಂಡ್ರೆ ಲಾಸ್ಟಲ್ಲಿ ಇನ್ನೊಂದು ರಿಯಾಕ್ಷನ್ನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ Fittig ರಿಯಾಕ್ಷನ್. ಈಗೇನು ಮಾಡ್ದೆ, Woods ರಿಯಾಕ್ಷನ್ ಫಸ್ಟ್ ಮಾಡ್ದೆ, ಅದಾದಮೇಲೆ ಅವನ ಜೊತೆಗೆ ಇನ್ನೊಬ್ಬ ಬಂದು ಫಿಟ್ಟಿಂಗ್ ಮಾಡ್ದೆ ಇನ್ನೊಂದು. ಈಗ ನೆಕ್ಸ್ಟ್ ಲಾಸ್ಟಲ್ಲಿ ಈಗೇನು ಮಾಡ್ತಾನೆ, ಫಿಟ್ಟಿಗ್ಗು Woodsಗೆ ಫಿಟ್ಟಿಂಗ್ ಇಟ್ಬಿಡ್ತಾನೆ. ಅಂದರೆ Woodsನ್ನೇ ತೆಗೆದಾಕ್ಬಿಟ್ಟು ತಾನೇ ಇನ್ನೊಂದು ರಿಯಾಕ್ಷನ್ ಮಾಡ್ತಾನೆ. ನಾನೇನು ಕಡಿಮೆನಾ, ನಾನು ಒಂದು ರಿಯಾಕ್ಷನ್ ಮಾಡ್ತೀನಿ ಅಂತ ಮಾಡ್ತಾನೆ. ಏನಿರ್ಬೋದು ಇಲ್ಲಿ ರಿಯಾಕ್ಷನ್ನು? ನೀವು ಗೆಸ್ ಮಾಡಿದ್ರೆ ನೀವೇ ಹೇಳ್ಬೋದು. ಏನು ಹೇಳ್ತೀರಿ ನೋಡಿ, ಫಸ್ಟಲ್ಲಿ 2 molecules ಆಫ್ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡ್ ರಿಯಾಕ್ಷನಲ್ಲಿ Woods-Fittigಲ್ಲಿ ಒಂದು ಆಲ್ಕೈಲ್ ಹ್ಯಾಲೈಡು ಮತ್ತು ಇನ್ನೊಂದು ಅರೈಲ್ ಹ್ಯಾಲೈಡು, ಇನ್ನೊಂದು ಉಳ್ಕೊಂಡಿದೆ ಯಾವುದು, ಎರಡೂ ಅರೈಲ್ ಹ್ಯಾಲೈಡ್ ತೊಗೊಂಡ್ರೆ ಆ ರಿಯಾಕ್ಷನ್ನ ಫಿಟ್ಟಿಗ್ ಮಾಡ್ತಾನೆ. ಈಗ ಫಿಟ್ಟಿಗ್ ರಿಯಾಕ್ಷನ್ ಏನು ಅಂತಂದರೆ, ವೆನ್ 2 molecules ಆಫ್ ಅರೈಲ್ ಹ್ಯಾಲೈಡ್ಸ್, ರಿಯಾಕ್ಷನ್ ಸೇಮ್, ವೆನ್ 2 molecules ಆಫ್ ಅರೈಲ್ ಹ್ಯಾಲೈಡ್ಸ್ ವೆನ್ ದೇ ಆರ್ ಹೀಟೆಡ್ ವಿತ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ರಿಯಾಕ್ಷನ್ಸ್ ಆಲ್ ಆರ್ ದ ಸೇಮ್. ಏನು ಪ್ರಾಡಕ್ಟ್ ಬರುತ್ತೆ ಅದನ್ನು ಹೇಳ್ತಾನೆ ಕಣಪ್ಪ ಅಷ್ಟೇ. ದಟ್ ಈಸ್ ವೆರಿ ಸಿಂಪಲ್ ರಿಯಾಕ್ಷನ್. ನಿಮಗೆ ಇಲ್ಲಿ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ಇದನ್ನು ನೋಡಿ. ಲಾಸ್ಟ್ ರಿಯಾಕ್ಷನ್ನು ಫಿಟ್ಟಿಗ್ ರಿಯಾಕ್ಷನ್ ಹೀಗೆ ನೋಡಿ, ವೆನ್ 2 molecules ಆಫ್ ಅರೈಲ್ ಹ್ಯಾಲೈಡ್ಸ್, ಆ ಕಡೆ ಈ ಕಡೆ ಎರಡು ಕಡೆ ತೊಗೊಂಡಿದ್ದೀನಿ, ಎರಡೂ ಸೇಮ್ ತೊಗೊಂಡಿದ್ದೀನಿ. ಅಂದರೆ ಏನು ಮಾಡಿದ್ದೀನಿ, ಒಂದನ್ನು ಹೀಗೆ ಬರ್ಕೊಂಡಿದ್ದೀನಿ, ಬ್ರೋಮಿನು ರೈಟ್ ಸೈಡಿಗೆ ಬರೋಂಗೆ ಬರ್ಕೊಂಡಿದ್ದೀನಿ, ಇನ್ನೊಂದು ಕಾಂಪೌಂಡ್ನಲ್ಲಿ ಬ್ರೋಮಿನು ಲೆಫ್ಟ್ ಸೈಡಿಗೆ ತೊಗೊಂಡಿದ್ದೀನಿ, ಅಷ್ಟೇ, ಇನ್ನೇನಿಲ್ಲ, ಎಲ್ಲನೂ ಸೇಮ್. ಯಾಕೆ ತೊಗೊಂಡಿದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ತೋರಿಸಿದ್ದೀನಿ ಅಷ್ಟೇ. ಸೊ ದೇರ್ಫೋರ್ ಈಗೇನು ಮಾಡಿದೆ, ವೆನ್ 2 molecules ಆಫ್ ಅರೈಲ್ ಹ್ಯಾಲೈಡ್ಸನ್ನು ತೊಗೊಂಡಿದ್ದೀನಿ, ದಟ್ ಈಸ್ 2 molecules ಆಫ್ ಬ್ರೋಮೋಬೆಂಜಿನ ತೊಗೊಂಡು ಅದನ್ನು ಸೋಡಿಯಂ ಮೆಟಲ್ ಜೊತೆ ಹೀಟ್ ಮಾಡ್ತಾಯಿದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ವಾಟ್ ಐ ಗೆಟ್ ದ ಪ್ರಾಡಕ್ಟ್ ಇಯರ್ ಅಂತಂದರೆ ರಿಯಾಕ್ಷನ್ ಎಷ್ಟೇ ಅಲ್ಲೇ ತೋರಿಸಿದ್ದಾನೆ, ಅಲ್ಲಿ 2 ಸೋಡಿಯಂ ಆ್ಯಟಮು 2 ಬ್ರೋಮಿನ್ ಆ್ಯಟಮ್ ಜೊತೆ ಕಂಬೈನ್ ಆಗಿ 2 molecules ಆಫ್ NaBr ಫಾರ್ಮೇಷನ್ ಆಗುತ್ತೆ. ಈಗೇನಾಗುತ್ತೆ, ಉಳ್ಕೊಳ್ಳೋದು ಇಲ್ಲಿ 2 ಬೆಂಜಿನ್ ರಿಂಗ್ ಉಳ್ಕೊಳ್ಳುತ್ತೆ. ಬೆಂಜಿನ್ ರಿಂಗ್ ಅಂತಂದರೆ ಇಲ್ಲಿ ಇಟ್ ಈಸ್ ನಾಟ್ ಆ್ಯಕ್ಚುಲಿ ದ ಬೆಂಜಿನ್ ರಿಂಗ್. ಇಲ್ಲಿಂದ ಬ್ರೋಮಿನ್ ಆಚೆ ಹೋದ್ಮೇಲೆ ಇನ್ನು ಉಳ್ಕೊಳ್ಳೋದು ಇಲ್ಲಿ ಇಷ್ಟೇ ಉಳ್ಕೊಳ್ಳೋದು. ಅಂದರೆ ಇಲ್ಲಿ ನನಗೆ ಒಂದು C6H5 ಗ್ರೂಪ್ ಉಳ್ಕೊಳ್ಳುತ್ತೆ. ಬೆಂಜಿನ್ ರಿಂಗ್ ವಿತೌಟ್ 1 hydrogen ಆ್ಯಟಮ್, ಅಂದರೆ 1 hydrogen ಆ್ಯಟಮ್ ಕಡಿಮೆ ಬರುತ್ತೆ ಇಲ್ಲಿ. ಸೊ ಈ ಥರ ಗ್ರೂಪ್ ಇದ್ದರೆ, C6H5 ಗ್ರೂಪ್ ಇದ್ದರೆ ಅದನ್ನು ಏನಂತ ಕರಿತೀವಿ ಅಂತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಈ ಗ್ರೂಪನ್ನು ನಾವಿಲ್ಲಿ ಫೀನೈಲ್ ಗ್ರೂಪ್ ಅಂತ ಕರಿತೀವಿ. ಎಂಥ ಗ್ರೂಪ್ ಅಂತ ಕರಿತೀವಿ, ಫೀನೈಲ್ ಗ್ರೂಪ್ ಅಂತ ಕರಿತೀವಿ. ನೋಡಿ, ಈ ಕಡೆಗೆ ಒಂದು ಬೆಂಜಿನ್ ರಿಂಗು ವಿತೌಟ್ 1 hydrogen ಆ್ಯಟಮ್ ಅಥವಾ ಸೊ ಕಂಟೈನಿಂಗ್ 1 hydrogen ಆ್ಯಟಮ್ ಲೆಸ್, ದಟ್ ಈಸ್ C6H5 ಈ ಕಡೆಯಿಂದ ಒಂದು, ಮತ್ತು ಇನ್ನೊಂದು ಕಡೆ ಈ ಕಾಂಪೌಂಡ್ನಲ್ಲೂ ಇನ್ನೊಂದು C6H5 ಬರುತ್ತೆ. ಅಂದರೆ ಅಬ್ಸರ್ವ್ ಮಾಡಿ 2 ಫೀನೈಲ್ ಗ್ರೂಪ್ ಬರುತ್ತೆ. ಆ 2 ಫೀನೈಲ್ ಗ್ರೂಪು ಒಂದಕ್ಕೊಂದು ಕನೆಕ್ಷನ್ ಆಗುತ್ತೆ, ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ ಅಥವಾ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದಾಗ ನೋಡಿ, ಬರ್ಕೊಳ್ಬೇಕಾದ್ರೆ ಹೀಗೆ ಬರ್ಕೊಳ್ಬೇಕು. ನೀವು ಮಧ್ಯದಲ್ಲಿ ಇಲ್ಲಿ ಬಾಂಡ್ ತೋರಿಸಿದಾನೆ ಹಾಗೆ ಬರೀಬೇಕು. ಅದನ್ನು ತೋರಿಸ್ತೀನಿ ಇನ್ನು ಹೆಂಗೆ ಬರೀಬಾರ್ದು ಅಂತ. ಸೊ ದೇರ್ಫೋರ್ ನನಗೇನು ಬಂತಲ್ವಾ, 2 ಫೀನೈಲ್ ಗ್ರೂಪು ಅಥವಾ 2 ಫೀನೈಲ್ ರಿಂಗು ಒಟ್ಟಿಗೆ ಫ್ಯೂಸ್ ಆಯಿತು, ಅಂದರೆ ಒಟ್ಟಿಗೆ ಕನೆಕ್ಟ್ ಆಯಿತು. ಇದನ್ನು ನಾವು ಎರಡಿತ್ತಲ್ವಾ, ಡೈ ಅಥವಾ ಬೈ ಅಂತ ಕರಿತೀವಿ. 2 ಫೀನೈಲ್ ಗ್ರೂಪು ಒಟ್ಟಿಗೆ ಕಂಬೈನ್ ಆಗಿ ನನಗೆ ಒಂದು ಕಾಂಪೌಂಡ್ ಬಂತು. ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಬೈಫೀನೈಲ್ ಅಥವಾ ಡೈಫೀನೈಲ್ ಕಾಂಪೌಂಡ್ ಈಸ್ ಒಬ್ಟೈನ್ಡ್ ಆಸ್ ಅ ಪ್ರಾಡಕ್ಟ್. ಆ್ಯಂಡ್ ದಿಸ್ ರಿಯಾಕ್ಷನ್ ಇಟ್ ಈಸ್ ಕಾಲ್ಡ್ ಆಸ್ Fittig ರಿಯಾಕ್ಷನ್ ಅಂತ ಕರಿತೀವಿ ಕಣಪ್ಪ.
ಅರ್ಥ ಆಗಿದೆಯಲ್ವಾ? Therefore, when two molecules of aryl halides when they are heated with sodium metal in the presence of dry ether, we get diphenyl, ಅಥವಾ it is also called as biphenyl ಅಂತಲೂ ಕರಿತೀವಿ. ಬೈ ಅಂದರೆ ಟೂ ಅಂತ ಅರ್ಥ. It is also called as biphenyl. Biphenyl is obtained as a product, ಅಥವಾ diphenyl is obtained as a product ಅಂತ ಹೇಳ್ತಾನೆ. ಸೊ ರಿಮೆಂಬರ್ ಒನ್ ಥಿಂಗ್, ನೀವು ಈ ಡೈಫಿನೈಲ್ನ ಬರಿಬೇಕಾದ್ರೆ ಹೀಗೆ ಬರಿಬೇಕು. ಯು ಶುಡ್ ನಾಟ್ ರೈಟ್ ಲೈಕ್ ದಿಸ್. ನೋಡಿ, ಹೀಗೆ ಬರೆಯಂಗಿಲ್ಲ. ಅಂದರೆ ಈ ಎರಡು ಬೆಂಜಿನ್ ರಿಂಗ್ನ ತಗೊಂಡು ಸೊ ಹಿಂಗೆ ಒಟ್ಟಿಗೆ ಜಾಯಿನ್ ಮಾಡೋಂಗಿಲ್ಲ. ನೀವು ಹೇಗೆ ಬರಿಬೇಕು? ನೀವು ಬರಿಬೇಕಾದ್ರೆ ನೋಡಿ, ನಾನು ಬರಿತೀನಿ, ಇದು ರೈಟ್ ಅಲ್ಲ, ಇದು ರಾಂಗ್. ಇದು ನೀವು ಬರಿಬೇಕಾದ್ರೆ ಹೆಂಗೆ ಬರಿಬೇಕು ಅಂತಂದರೆ ಹೀಗೆ ಬರಿಬೇಕು. ಹೇಗೆ ಬರಿಬೇಕು ನೋಡಿ, ಇಲ್ಲಿ ಕೆಳಗಡೆ ಬರಿತಾ ಇದ್ದೀನಿ, ಒಂದು ಬೆಂಜಿನ್ ರಿಂಗು ಹೀಗೆ ಇದಕ್ಕೆ ಒಂದು ಬಾಂಡ್ ತೊಗೊಬೇಕು. ಈಗ ಇದನ್ನು ಇನ್ನೊಂದು ಬೆಂಜಿನ್ ರಿಂಗನ್ನು ಆ ಬಾಂಡ್ಗೆ ಕನೆಕ್ಟ್ ಮಾಡ್ಕೊಬೇಕು. ಆ್ಯಂಡ್ ಇಟ್ ಈಸ್ ದ ರೈಟ್ ವೇ. ಗೊತ್ತಾಯ್ತಲ್ವಾ? ಇದು ಇಲ್ಲಿ ತೋರಿಸಿದ್ದಾನೆ ಅಲ್ಲಿ. ದೇರ್ಫೋರ್ ಡೈಫಿನೈಲನ್ನು ಹೇಗೆ ಬರೀಬೇಕು ಅಂತ ಹೇಳ್ತಾ, ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಲಾಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಹ್ಯಾಲೋರಿನ್ ಕಾಂಪೌಂಡ್ ಅಂತ ಹೇಳ್ತೀವಿ ಕಣಪ್ಪ. ಸೊ ಇದ್ರ ಜೊತೆಗೆ ಇದಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಹ್ಯಾಲೋರಿನ್ ಕಾಂಪೌಂಡ್ಸ್ ಅಂತ ಹೇಳ್ತಾ, ಸೊ ಇಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋಆಲ್ಕೇನ್ಸ್, ಹ್ಯಾಲೋರಿನ್ಸ್ ಎಲ್ಲ ಮುಗೀತು. ಸೊ ಇಲ್ಲಿಗೆ ಆಲ್ಮೋಸ್ಟ್ ದ ಎಂಟೈರ್ ಚಾಪ್ಟರ್ ಈಸ್ ಓವರ್. ಮತ್ತು ಇನ್ನೊಂದು ಬಿಟ್ಟು ನಿಮಗೆ ಸೇರಿಸಿದ್ದಾನೆ ಕೊನೆಯಲ್ಲಿ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಸೇರಿಸಿದ್ದಾನೆ. ಅಂದರೆ ನಮ್ಮ ಸಿಲೆಬಸ್ಸಲ್ಲಿದೆ. ಬಟ್ ಹೊಸ ಸಿಲೆಬಸ್ ಅಂದರೆ ಈಗ CBSEನವರು ಸಿಲೆಬಸ್ಸನ್ನು ಕಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಆ ಸಿಲೆಬಸ್ ಕಟ್ ಮಾಡಿರೋದ್ರಲ್ಲಿ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ ಕಾಂಪೌಂಡ್ಸ್ ಚಾಪ್ಟರ್ನಲ್ಲಿ ಲಾಸ್ಟಲ್ಲಿ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಏನಿತ್ತು ಅಥವಾ ಪಾಲಿಹ್ಯಾಲೋಜನೇಟೆಡ್ ಕಾಂಪೌಂಡ್ಸ್ ಅಂತ ಏನಿತ್ತು ಆ ಸಿಲೆಬಸ್ಸನ್ನು ಅವನು ಕಟ್ ಮಾಡಿದ್ದಾನೆ. ಕಟ್ ಮಾಡಿರೋದ್ರಿಂದ ನಾನು ಸದ್ಯಕ್ಕೆ ಆ ಪೋರ್ಷನನ್ನು ನಾನು ತೊಗೊಳ್ತಾ ಇಲ್ಲ. ಅಂದರೆ ಆ ಪೋರ್ಷನನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಬಟ್ ಮುಂದೆ ನಮ್ಮ ಸ್ಟೇಟ್ ಸಿಲೆಬಸ್ನಲ್ಲಿ ಏನಾದರೂ ಆ ಪೋರ್ಷನ್ನು ಇನ್ಕ್ಲೂಡ್ ಆಗಿದ್ದರೆ ನೆಕ್ಸ್ಟು ನಿಮಗೆ ಅಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮತ್ತೆ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ ಚಾಪ್ಟರ್. ವಿತ್ ಆಲ್ ದಿಸ್ ಇಲ್ಲಿಗೆ ನಾನು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ ಚಾಪ್ಟರ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡಿ ಮತ್ತು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ನಿಮಗೆ 3 ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಆನ್ಲೈನ್ ಕ್ಲಾಸ್ನಲ್ಲಿ. ನೀವೇನು ಮಾಡಬೇಕು, ಪ್ರತಿದಿನ ಓದ್ತಾ ಇರಬೇಕು. ನಿಮಗೆ ನಾನು ಅಂದ್ಕೊಳ್ತೀನಿ, ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಅಟ್ಲೀಸ್ಟ್ ಒಂದು 50 to 60% ಅಥವಾ ಒಂದು ಮ್ಯಾಕ್ಸಿಮಮ್ 70% ಗಂಟ ಅರ್ಥ ಆಗಿರುತ್ತೆ. ಕೆಲವರಿಗೆ 100% ಅರ್ಥ ಆಗಿರ್ಬೋದು. ಬಟ್ ನೀವೇನು ಮಾಡಬೇಕು ಅಂತಂದರೆ, ನಾನು ನೋಟ್ಸನ್ನು ಆಲ್ರೆಡಿ ಸೆಂಡ್ ಮಾಡಿದ್ದೀನಿ, ಅಸೈನ್ಮೆಂಟನ್ನು ಕಳಿಸ್ತಾ ಇದ್ದೀನಿ. ಕ್ವೆಶನ್ಸ್ ಗೊತ್ತಿರುತ್ತೆ ನಿಮಗೆ. ಆ ಕ್ವೆಶನ್ಸ್ಗಳಿಗೆ ರಿಪೀಟೆಡ್ಲಿ ನೀವು ಆನ್ಸರ್ನ ಬರೆದು ಓದ್ಕೊಳ್ತಾ ನೀವು ಎಕ್ಸಾಮಿನೇಷನ್ಗೆ ನೀವು ಈಗಲಿಂದನೇ ರೆಡಿ ಮಾಡ್ಕೊಬೇಕು. ಇದಿಷ್ಟನ್ನು ಹೇಳ್ತಾನೆ. ಮತ್ತು ನಿಮಗೆ ಹ್ಯಾಲೋ ಆಲ್ಕೇನ್ಸಲ್ಲಿ ನಾನು ಜಸ್ಟ್ ಒಂದು ಅಸೈನ್ಮೆಂಟನ್ನು ಮಾತ್ರ ನಿಮಗೆ ಪೋಸ್ಟ್ ಮಾಡಿದ್ದೆ. ಇವತ್ತು ಅಥವಾ ನಾಳೆ ನಿಮಗೆ ಇನ್ನೊಂದು ಅಸೈನ್ಮೆಂಟನ್ನು ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಕೂಡ ನೀವು ಆನ್ಸರ್ಸನ್ನು ಬರೆದು ಆ ಬುಕ್ಕಲ್ಲಿ ಎಂಟ್ರಿ ಮಾಡಿ ಅಂತ ಹೇಳ್ತಾ, ಇವತ್ತಿನ ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಕಣಪ್ಪ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು, ಆ್ಯಂಡ್ ಟಾಟಾ, ಬಾಯ್ ಬಾಯ್.